ತತ್ಸತ್ಯಂ ಸದಿತಿ ಪ್ರಾಣಃ ಅಥ ಖಲ್ವಿಯಂ ದೈವೀ ವೀಣಾ ಭವತಿ ತದನುಕೃತಿ ರಸೋ ಮಾನುಷೀ ವೀಣಾ ಭವತಿ. ಶ್ರೀ ಗುರುಭ್ಯೋ ನಮಃ. ಭಾಗವತದ 11ನೇ ಸ್ಕಂದದ ಪ್ರವಚನ ಮಾಲಾದಲ್ಲಿ ಇದು 34ನೇ ಭಾಗ. ಏಕಾದಶ ಸ್ಕಂದದ 7ನೇ ಅಧ್ಯಾಯದ 51 ಶ್ಲೋಕಗಳನ್ನು ಈ ಹಿಂದೆ ನಾವು ನೋಡಿ ಮುಗಿಸಿದ್ದೇವೆ. ಯದು ಚಕ್ರವರ್ತಿ, ಅವನಿಗೆ ಒಬ್ಬ ಅವಧೂತ ಬ್ರಾಹ್ಮಣ ದೊರಕಿದ. ಇಷ್ಟು ನಿಶ್ಚಲ ಚಿತ್ತನಾಗಿದ್ದೆ, ಸಂತುಷ್ಟ ಚಿತ್ತನಾಗಿದ್ದೆ, ನಿನ್ನ ಈ ಒಂದು ವ್ಯಕ್ತಿತ್ವದ ಇಂಥ ಒಂದು ವೈಚಿತ್ರ್ಯಕ್ಕೆ ಏನು ಕಾರಣ ಅಂತ ಆ ಚಕ್ರವರ್ತಿ ಕೇಳಿದ. ನನಗೆ ಅನೇಕ ಜನ ಗುರುಗಳಿದ್ದಾರೆ, ಆ ಗುರುಗಳ ಮೂಲಕ ನಾನು ಅನೇಕ ಸಂಗತಿಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಆದ್ರಿಂದ ನನಗೆ ಹೀಗೆ ನಿಶ್ಚಿಂತನಾಗಿ ನಿರ್ಲಿಪ್ತನಾಗಿ ಬದುಕಲಿಕ್ಕೆ ಸಾಧ್ಯ ಇದೆ ಅಂತ ಆ ಬ್ರಾಹ್ಮಣ ಉತ್ತರ ಹೇಳಿದ. ಅವನು ಹೇಳಿದಂಥ ಅನೇಕ ಗುರುಗಳನ್ನು ಕೂಡ ಈ ಹಿಂದೆ ನೋಡಿದ್ದೇವೆ. ಸೂರ್ಯ, ಚಂದ್ರ, ಅಗ್ನಿ ಮೊದಲಾದ ಗುರುಗಳು, ಪೃಥ್ವಿ ಮೊದಲಾದ ಗುರುಗಳು. ಇವರೆಲ್ಲ ಜಡ ಗುರುಗಳಲ್ಲ. ಕೇವಲ ಅಗ್ನಿ, ಕೇವಲ ಚಂದ್ರ, ಪೃಥ್ವಿ ಮೊದಲಾದವರು ಜಡರಾದವರು ನಮಗೆ ಗುರುಗಳಲ್ಲ. ಅವರಲ್ಲಿ ಅಭಿಮಾನಿಗಳಾಗಿ ಒಳಗಡೆ ದೇವತೆಗಳಿದ್ದಾನೆ, ಅವರೇ ಗುರುಗಳು. ಮತ್ತೆ ಮೂಲತಃ ಅವರಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ, ಅವನೇ ನಮಗೆ ಗುರು. ಮೂಲಭೂತ ಗುರು ಸರ್ವಜನಾನ ಪುರುಷೋತ್ತಮ ಮತ್ತು ಭಾಗವತ ತಾತ್ಪರ್ಯ ಹೇಳುವಂತೆ ಅವನೇ ಗುರು. ಇನ್ನು ಮುಂದೆ 8ನೇ ಗುರು ಪಾರಿವಾಳ, ಅದ್ರ ಬಗ್ಗೆ ನಾವು ನೋಡೋರಿರ್ತೀವಿ. ನಾತಿ ಸ್ನೇಹ ಪ್ರಸಂಗೋವ ಕರ್ತವ್ಯ ಕ್ವಾಪಿ ಕೇನಚಿತ್ ಕುರುವನ್ ವಿಂದೇತ ಸಂತಾಪಂ ಕಪೋತ ಇವ ಧೀನಧೀಹಿ. ಮನುಷ್ಯ ಈ ಜಗತ್ತಿನಲ್ಲಿ ಹೇಗೆ ಬದುಕಬೇಕು ಅಂದ್ರೆ, ನ ಅತಿ ಸ್ನೇಹ, ಹೆಚ್ಚಿನ ಸ್ನೇಹವನ್ನು ಯಾರಲ್ಲೂ ಇಡಬಾರದು. ಮತ್ತೆ ಪ್ರಸಂಗವನ್ನು ಕೂಡ ಮಾಡಬಾರದು. ಪ್ರಸಂಗ ಅಂದ್ರೆ ಆಸಕ್ತಿಯನ್ನು ಕೂಡ ಮಾಡಬಾರದು. ಸ್ನೇಹಕ್ಕೂ ಈ ಪ್ರಸಂಗಕ್ಕೂ ಏನು ವ್ಯತ್ಯಾಸ? ಸ್ನೇಹನೂ ಕೂಡ ಒಂದು ರೀತಿಯಾದ ಒಡನಾಟವೇ, ಪ್ರಸಂಗ ಅಂದ್ರೂ ಒಂದು ರೀತಿ ಒಡನಾಟವೇ. ಆದ್ರೆ ಈ ಮೊದಲನೇ ಸ್ನೇಹ ಅನ್ನುವ ಒಡನಾಟದಲ್ಲಿ ಆ ವ್ಯಕ್ತಿಯ ಬಗ್ಗೆ ಒಂದು ಪ್ರೀತಿ, ಮೋಹ ಇತ್ಯಾದಿಗಳಿರ್ತವೆ. ಅದನ್ನ ಸ್ನೇಹಪೂರ್ಣವಾದ ಒಡನಾಟ ಅಂತ ಹೇಳ್ತೀವಿ. ಸಂಘ, ಸ್ನೇಹಪೂರ್ಣವಾದ ಸಂಘ. ಪ್ರಸಂಗ ಅಂತಂದ್ರೆ ಅಲ್ಲಿ ಸ್ನೇಹ ಇರೋದಿಲ್ಲ, ಆದ್ರೆ ಸ್ನೇಹ, ಪ್ರೀತಿ, ಮೋಹ ಇತ್ಯಾದಿ ಯಾವುದೂ ಇರೋದಿಲ್ಲ. ಆದರೆ ಅನೇಕ ವ್ಯಾವಹಾರಿಕ ಕಾರಣಗಳಿಗಾಗಿ, ಪ್ರಾಪಂಚಿಕ ಕಾರಣಗಳಿಗಾಗಿ, ಪ್ರಾಸಂಗಿಕ ಕಾರಣಗಳಿಗಾಗಿ ಅನೇಕ ಜನರ ಜೊತೆ ನಾವು ವ್ಯವಹಾರ ಮಾಡ್ತಾ ಇರ್ತೀವಿ, ಅವ್ರ ಜೊತೆ ಮಾತಾಡ್ತಾ ಇರ್ತೀವಿ. ಇದು ಅತಿ ಆಗಬಾರದು. ಹಾಗೆ ಮಾಡ್ತಾ ಹೋದ್ರೆ ಅವನು ದುಃಖಕ್ಕೆ ಗುರಿಯಾಗಬೇಕಾಗ್ತದೆ. ಹೇಗೆಂದ್ರೆ ಆ ಪಾರಿವಾಳದಂತೆ ಅಂತ ಪಾರಿವಾಳದ ಕಥೆಯನ್ನು ಮುಂದೆ ಹೇಳ್ತಾರೆ. ಮಹಾಭಾರತದಲ್ಲಿ ಸದ್ಭಿ ಸಹ ಸಕರ್ತವ್ಯ ಸತಾಂ ಸಂಗೋಹಿ ಭೇಷಜಂ ಸಂಘ ಸರ್ವಾತ್ಮನಾ ತ್ಯಾಜ್ಯ ಸಚೇ ತ್ಯಕ್ತುಂ ನ ಶಕ್ಯತೆ ಸದ್ಭಿ ಸಹ ಸಕರ್ತವ್ಯ ಸತಾಂ ಸಂಗೋಹಿ ಭೇಷಜಂ. ಸಂಘವನ್ನೇ, ಜನರ ಒಡನಾಟವನ್ನೇ ಪೂರ್ಣವಾಗಿ ಬಿಡಬೇಕು. ತುಂಬಾ ನಿರ್ಲಿಪ್ತನಾಗಿ ಬದುಕಬೇಕು ಮನುಷ್ಯ. ಅದನ್ನ ಒಂದು ವೇಳೆ ಬಿಡ್ಲಿಕ್ಕೆ ಆಗದೆ ಹೋದರೆ ಸಜ್ಜನರ ಜೊತೆಗಾದ್ರೂ ಸಂಘ ಮಾಡ್ಕೊಂಡಿರ್ಬೇಕು. ದುರ್ಜನರ ಜೊತೆ ಸಂಘ ಮಾಡಿದರೆ ಅದು ರೋಗಗಳಿಗೆ ಕಾರಣ ಆಗ್ತದೆ. ದುರ್ಜನರ ಸಂಘ ನಮಗೆ ಬೇಕಾಗಿ ಆದ್ರೂ ಬೇಡಾಗಿ ಆದ್ರೂ ಈ ಜಗತ್ತಿನಲ್ಲಿ ಬಂದು ಒದಗ್ತದೆ. ಆದ್ರೆ ಸಜ್ಜನರ ಜೊತೆ ಮಾಡಿದ ಸಂಘದಿಂದ ಒಂದು ಔಷಧ ಸಿಕ್ಕು ಆ ದುರ್ಜನರ ಸಂಘ ಮಾಡಿದ್ರಿಂದ ಬಂದ ರೋಗಗಳೆಲ್ಲ ಪರಿಹೃತ ಆಗ್ತವೆ ಅಂತ ಮಹಾಭಾರತ ಹೇಳ್ತದೆ. ಅಂಥ ಒಂದು ತತ್ವವನ್ನು ಈ ಮುಂದಿನ ಕಥೆಯಲ್ಲಿ ತಿಳ್ಕೊಳ್ಬೇಕು. ಒಂದು ಪಾರಿವಾಳ ಕಾಡಿನಲ್ಲಿತ್ತು. ಒಂದು ದೊಡ್ಡ ಮರದಲ್ಲಿ ಗೂಡನ್ನು ಕೂಡ ಕಟ್ಟಿಕೊಂಡಿತ್ತು. ಒಂದು ಹೆಂಡತಿಯ ಜೊತೆಗೆ ಕೆಲವು ವರ್ಷ ವಾಸ ಮಾಡಿತು. ಸ್ನೇಹ ಗುಣಿತ ಹೃದಯವು, ಪರಸ್ಪರ ಸಹವಾಸದಿಂದಾಗಿ ಆ ಪಾರಿವಾಳಗಳಿಗೆ ಸ್ನೇಹ ಹುಟ್ಟಿತು ಹೃದಯದಲ್ಲಿ. ಗೃಹಸ್ಥ ಧರ್ಮವನ್ನು ಆಚರಿಸಿದವು. ನಿತ್ಯ ಸುಖದ ಜೀವನ ನಡೆಸಿದವು. ದೃಷ್ಟಿಂ ದೃಷ್ಟ್ಯಾ ಅಂಗಂ ಅಂಗೇನ ಬುದ್ಧಿಂ ಬುದ್ಧ್ಯಾ ಬಬಂಧತು. ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಅವರು ಆ ಎರಡೂ ಪಾರಿವಾಳಗಳು ಕೂಡ ಬೆರೆತವು. ಮಲಗಿದರೆ, ಕೂತರೆ, ವಿಹರಿಸಿದರೆ, ನಿಂತರೆ, ಮಾತನಾಡಿದರೆ, ಆಟ ಆಡಿದರೆ, ಊಟ ಮಾಡಿದರೆ, ಎಲ್ಲಾ ಕೆಲಸಗಳಲ್ಲಿಯೂ ಕೂಡ ಮಿಥುನೀಭೂತ ವಿಸ್ರಬ್ಧವು. ಪರಸ್ಪರ ಪ್ರೀತಿಯಿಂದ, ವಿಶ್ವಾಸದಿಂದ ಜೊತೆಗೂಡಿ
ಚೇರತು ವನರಾಜಿಷು, ಆ ಕಾಡಿನಲ್ಲಿ ಅವು ವಿಹರಿಸಿದವು. ಆ ಹೆಣ್ಣು ಏನನ್ನಾದರೂ ಬಯಸಿದ್ರೆ, ಅದಕ್ಕೇನಾದ್ರೂ ತಿನ್ಲಿಕ್ಕೆ ಪದಾರ್ಥಗಳು ಇತ್ಯಾದಿ ಬೇಕಾದ್ರೆ, ಈ ಗಂಡು ಅದೆಲ್ಲವನ್ನೂ ಕೂಡ ಬಹಳ ಕಷ್ಟದಿಂದ ತಂದುಕೊಟ್ಟಿತ್ತು. ತದರ್ಥಂ ಅನುಕಂಪಿತ. ನೋಡಿ, ಆ ಹೆಣ್ಣಿನ ಬಗ್ಗೆ ಅಷ್ಟು ಅನುಕಂಪೆ. ನನ್ನ ಕೈ ಹಿಡಿದವಳು ಇವಳಿಗೆಲ್ಲ ಇದನ್ನು ಮಾಡಬೇಕು ಅಂತೇಳಿ. ತಮ್ ತಮ್ ಸಮಾನಯತ್ ಕಾಮಂ ಕೃತ್ಸೇಣಾಪಿ ಅಜಿತೇಂದ್ರಿಯ. ಕಾರಣ ಏನು? ಅಜಿತೇಂದ್ರಿಯ. ಒಂದು ಇಂದ್ರಿಯಗಳ ಮೇಲೆ ನಿಗ್ರಹ ಇಲ್ಲ, ಆ ಹೆಂಡತಿಯ ಮೇಲೆ ಮೋಹ. ಅದೆಲ್ಲ ಅನೇಕ ಥರದ ಕಷ್ಟ ನಷ್ಟಗಳನ್ನೆಲ್ಲ ಸಹಿಸಿ ಅವಳು ಏನು ಕೇಳಿದ್ರು ಅದೆಲ್ಲ ತಂದುಕೊಟ್ಟಿತ್ತು. ಮನುಷ್ಯನ ಜೀವನ ಹೇಗಿರ್ತದೆ. ಆ ಹೆಣ್ಣು ಒಂದು ಪ್ರಥಮ ಗರ್ಭವನ್ನ ಧರಿಸಿತು, ಆ ಪಾರಿವಾಳ. ಸಮಯವೂ ಕೂಡ ಬಂತು. ಗಂಡನ ಸಮೀಪದಲ್ಲೇ ಕೆಲವು ಮೊಟ್ಟೆಗಳನ್ನು ಕೂಡ ಪ್ರಸವಿಸಿತು. ಮುಂದೆ ತೇಷು ಕಾಲೇ ವಿಜಾಯಂತ ರಚಿತಾವಯವಾಹ ಹರೇಹೇ ಶಕ್ತಿಭಿಃ ದುರ್ವಿಭಾವ್ಯಾಭಿಃ ಕೋಮಲಾಂಗ ತನೂರುಹಾಹ. ತುಂಬಾ ಸುಂದರವಾದಂತಹ ಎಳೆಯ ಅಂಗಾಂಗಗಳು ಮತ್ತೆ ಎಳೆಯ ಕೂದಲುಗಳು ಆ ಚಿಕ್ಕ ಮಗುವಿಗೆ, ಆ ಚಿಕ್ಕ ಮಕ್ಕಳಿಗೆ, ಆ ಮರಿಗಳಿಗೆ. ಅಂಥ ಮಕ್ಕಳು ಹುಟ್ಟಿದವು, ಮರಿಗಳು ಹುಟ್ಟಿದವು. ಅದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಕೋಮಲಾಂಗ ತನೂರುಹಾಹ. ಮಕ್ಕಳು, ಮರಿಗಳು, ಅವು ಹಂದಿ ಮರಿನೇ ಇರಲಿ, ನಾಯಿ ಮರಿನೇ ಇರಲಿ, ಮತ್ತೆ ಯಾವುದೇ ಇರಲಿ, ಮನುಷ್ಯನ ಮರಿನೇ ಇರಲಿ, ಆ ಚಿಕ್ಕ ಮಕ್ಕಳ ಒಂದು ಸ್ಪರ್ಶ, ಅವಳ ಅಂಗದ ಸ್ಪರ್ಶ, ಕೂದಲಿನ ಸ್ಪರ್ಶ ಅಷ್ಟು ಕೋಮಲವಾಗಿರ್ತದೆ. ಪುತ್ರ ಗಾತ್ರ ಸ್ಪರ್ಶ ಸಂಸ್ಪರ್ಶ ಚಂದನಾದಪಿ ಶೀತಲ ಅಂತ ಈ ಪಂಚತಂತ್ರದಲ್ಲಿ ಒಂದು ವರ್ಣನೆ. ಚಂದನಂ ಕಿಲ ಶೀತಲಂ. ಚಂದನ ಬಹಳ ತಂಪು, ಹೌದು, ಯಾವುದು ಇಲ್ಲ ಅಂತಲ್ಲ. ಆದರೆ ಚಂದನಕ್ಕಿಂತ ಆ ಮಕ್ಕಳ ಶರೀರವನ್ನ ಮುಟ್ಟಿ ಅವುಗಳ ಮೈದೊಡುವುದು, ಅಲ್ಲಿ ಮೈ ಮಗ್ನನಾಗುವುದು, ಮೈ ಮರೆಯೋದು, ಇದು ತುಂಬಾ ಒಂದು ಸಂತೋಷದ ಸಂಗತಿ. ಅಂಥದ್ದು ಇದೆಲ್ಲ ಯಾವುದರಿಂದ ಆಗ್ತದೆ? ಅಲ್ಲಿ ಎರಡು ಸಂಗತಿಗಳು. ಅಷ್ಟು ತುಂಬಾ ಸುಂದರವಾದಂತಹ ಅದ್ಭುತವಾದ ಸೃಷ್ಟಿ, ಅದು ಯಾವುದರಿಂದ ಆಗೋದು? ಮತ್ತೆ ಆ ಸೃಷ್ಟಿಯಲ್ಲಿ ನಾವು ಮೈ ಮರೆಯೋದು, ಇದೆಲ್ಲ ಯಾವುದರಿಂದ? ಬೇರೆಯವ್ರ ಮಕ್ಕಳನ್ನು ನೋಡಿದ್ರೆ ಮೈ ಮರಿತಿರ್ತಾನೆ ಮನುಷ್ಯ. ಅಂಥದ್ರಲ್ಲಿ ತನ್ನದೇ ಆದ ಮಕ್ಕಳಲ್ಲಿ ಅವನಿಗೆ ಪೂರ್ಣವಾಗಿ ತನ್ನನ್ನೇ ಮರೆಯುವಂತಹ ಒಂದು ಪ್ರಸಂಗ ಬಂದ್ಬಿಟ್ಟಿರ್ತದೆ. ಇದನ್ನೆಲ್ಲ ಯಾವುದರಿಂದ ಮಾಡ್ತಾನೆ? ಹರೇಹೇ ದುರ್ವಿಭಾವ್ಯಾಭಿ ಶಕ್ತಿಭಿ. ಅಚಿಂತ್ಯವಾದ ಭಗವಂತನ ಶಕ್ತಿ. ಆ ಶಕ್ತಿಯಿಂದ ಇಂಥ ಅದ್ಭುತವಾದ ಸೃಷ್ಟಿ ನಡೆದಿದೆ ಜಗತ್ತಿನಲ್ಲಿ. ಅದು ಎಷ್ಟು ಥರದ ಪ್ರಾಣಿಗಳಿವೆ, ಎಷ್ಟು ಥರದ ಪಕ್ಷಿಗಳಿವೆ, ಎಷ್ಟು ಥರದ ಕೀಟಗಳಿವೆ, ಎಲ್ಲವೂ ಕೂಡ ಎಷ್ಟು ವೈವಿಧ್ಯಮಯವಾದದ್ದು. ಹಕ್ಕಿಗಳು, ಮೀನುಗಳು, ಮನುಷ್ಯರು, ಪ್ರಾಣಿಗಳು, ಎಷ್ಟು ಥರದ ಸೃಷ್ಟಿ ಇದೆ. ಅಲ್ಲಿ ಎಲ್ಲಾ ಕಡೆ ಭಗವಂತನ ಅಚಿಂತ್ಯಾದ್ಭುತವಾದ ಶಕ್ತಿಯಿಂದ ಇಂಥ ಒಂದು ಸಂತಾನ ಹುಟ್ಟಿತು. ಅಲ್ಲಿ ನೋಡ್ಬೇಕಾದ ಸಂಗತಿ ಏನಂದ್ರೆ, ಸರ್ವಯೋನಿಷಿ ಕೌಂತೆಯ ಮೂರ್ತಯ ಸಂಭವಂತಿಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜಪ್ರದಃ ಪಿತಾ. ಸರ್ವಯೋನಿಷು, ಈ ಜಗತ್ತಿನಲ್ಲಿ ಎಲ್ಲೇ ಯಾವುದೇ ಪ್ರಾಣಿ ಹುಟ್ಟಲಿ ಅಲ್ಲಿ ಎಲ್ಲಾ ಕಡೆನೂ ಕೂಡ ತಾಸಾಂ ಬ್ರಹ್ಮ ಮಹದ್ಯೋನಿ. ತಾಯಿ ಯಾರು ಅಂದ್ರೆ ಬ್ರಹ್ಮ, ಲಕ್ಷ್ಮೀದೇವಿ, ಅವಳೇ ಅಲ್ಲೆಲ್ಲಾ ಕಡೆ ತಾಯಿ. ಮತ್ತೆ ಅಹಂ ಬೀಜಪ್ರದಃ ಪಿತಾ, ಅವುಗಳೆಲ್ಲದಕ್ಕೆ ತಂದೆ ನಾನೇ. ಮನುಷ್ಯರಿರ್ಲಿ, ಹಂದಿಗಳಿರ್ಲಿ, ನಾಯಿಗಳಿರ್ಲಿ, ಮನುಷ್ಯರಿಂದ ಮನುಷ್ಯರ ಪ್ರೀತಿಗೆ ಪಾತ್ರ ಆಗುವಂತ ಪ್ರಾಣಿಗಳಿರ್ಲಿ, ಮನುಷ್ಯನ ತಿರಸ್ಕಾರಕ್ಕೆ ಪಾತ್ರ ಆಗುವಂತಹ ಪ್ರಾಣಿಗಳಿರ್ಲಿ, ಯಾವೇ ಇರಲಿ, ಅಲ್ಲಿ ಎಲ್ಲಾ ಕಡೆನೂ ಕೂಡ ತಾಯಿ ಒಳಗಿದ್ದು, ಹೆಣ್ಣಿನಲ್ಲಿ ತಾಯಿ, ಗಂಡಿನಲ್ಲಿ ಪರಮಾತ್ಮ. ಮತ್ತೆ ಗಂಡಿನಲ್ಲಿ ಮುಖ್ಯ ಪ್ರಾಣ, ಹೆಣ್ಣಿನಲ್ಲಿ ಲಕ್ಷ್ಮೀದೇವಿ. ಷಟ್ಪ್ರಶ್ನೋಪನಿಷತ್ತು ಅದನ್ನು ಹೇಳ್ತದೆ. ದಂಪತ್ಯೋರ್ ಭಗವಾನ್ ವಿಷ್ಣು ಭಾರ್ಯಾಸ್ಥಾತು ಸರಸ್ವತಿ ಭರ್ತೃಸ್ಥ ಸಹ ಸ್ವಯಂ ವಾಯು ಏವಂ ಜಾನನ್ ವಿಮುಚ್ಯತೆ. ಜಗತ್ತಿನಲ್ಲಿ ನಾವು ಸನ್ಯಾಸಿಗಳೇ ಆಗಿರ್ಲಿ, ವಾನಪ್ರಸ್ಥರೇ ಆಗಿರ್ಲಿ, ನಾವೇ ಬ್ರಹ್ಮಚಾರಿಗಳಾಗಿರ್ಲಿ, ಸ್ವಯಂ ನಾವೇ ಗೃಹಸ್ಥರಾಗಿರ್ಲಿ, ನಮ್ಮ ಸುತ್ತಮುತ್ತಲಂತೂ ಅನೇಕ ದಂಪತಿಗಳು ನಮಗೆ ಸಿಕ್ಕೇ ಸಿಗ್ತಾರೆ. ಮನುಷ್ಯ ದಂಪತಿಗಳು ಸಿಗ್ತಾರೆ, ಮೀನಿನ ದಂಪತಿಗಳು, ಹಕ್ಕಿಗಳ ಜೋಡು, ಪ್ರಾಣಿಗಳ ಜೋಡು, ಇವೆಲ್ಲ ಸಿಗ್ತವೆ. ದಂಪತಿಯು ಎಲ್ಲಾ ಜೋಡುಗಳಲ್ಲಿ ಭಗವಾನ್ ವಿಷ್ಣು, ಅಲ್ಲಿ ಗಂಡಿನಲ್ಲಿ ವಿಷ್ಣು ಇದ್ದಾನೆ, ಮತ್ತೆ ಹೆಣ್ಣಿನಲ್ಲಿ ಸ್ವಯಂ ಲಕ್ಷ್ಮೀದೇವಿ ಇದ್ದಾಳೆ. ಭಾರ್ಯಾಸ್ಥಾತು ಸರಸ್ವತಿ, ಎಲ್ಲಾ ಕಡೆ ಎಲ್ಲಾ ಹೆಣ್ಣುಗಳಲ್ಲಿಯೂ ಕೂಡ ಸರಸ್ವತಿ ಇದ್ದಾಳೆ. ಭರ್ತೃಸ್ಥ ಸಹ, ಭರ್ತೃವಿನಲ್ಲಿ ಮುಖ್ಯ ಪ್ರಾಣ ಇದ್ದಾನೆ. ಇದನ್ನು ತಿಳ್ಕೊಂಡ್ಬಿಟ್ರೆ ವಿಮುಚ್ಯತೆ.
ಇಲ್ಲಿ ನೋಡಿ, ಇದ್ರೊಳಗೆ ಎಲ್ಲಾ ಕಡೆನೂ ಕೂಡ ಪಾರ್ವತಿ ದೇವಿ ಇದ್ದಾಳೆ, ಹೆಣ್ಣಿನಲ್ಲಿ ಪಾರ್ವತಿ ದೇವಿ ಇದ್ದಾಳೆ, ಅದು ಗೊತ್ತಲ್ಲ ನಮಗೆ. ಅವಳು ಪಾರ್ವತಿ ದೇವಿ ಮತ್ತು ಶಿವ ಇಬ್ಬರು ಕೂಡ ದಾಂಪತ್ಯದ ದೇವತೆಗಳು. ಪರಶಿವ ಇದ್ದಾನೆ, ಪಾರ್ವತಿ ಇದ್ದಾಳೆ, ಭಾರತಿ ಇದ್ದಾಳೆ, ಮುಖ್ಯ ಪ್ರಾಣಿ ಇದ್ದಾನೆ, ಲಕ್ಷ್ಮಿ ಇದ್ದಾಳೆ, ಪರಮಾತ್ಮ ಇದ್ದಾನೆ. ಇದನ್ನು ತಿಳ್ಕೊಂಡ್ರೆ ಮುಕ್ತನಾಗ್ತಾನೆ. ತಿಳ್ಕೊಳ್ಳದೆ ಹೋದ್ರೆ ಅವನು ಅದರಲ್ಲೇ ಮುಳುಗಿ ಬಿಡ್ತಾನೆ, ಭ್ರಷ್ಟನಾಗ್ತಾನೆ. ಇಲ್ಲಿ ಒಂದು ಶಬ್ದ ಇದೆ ನೋಡಿ, ಹರೇಹೇ ಶಕ್ತಿಭಿಹಿ ದುರ್ವಿಭಾವ್ಯಾಭಿಹಿ. ಪರಮಾತ್ಮನ ಶಕ್ತಿಯಿಂದ ಹೀಗೆಲ್ಲ ಆಗಿದೆ ಅಂತ ಇಲ್ಲೊಂದು ಮಾತು ಬಂದಿದೆ. ಶಕ್ತಿ ಅಂದ್ರೆ ಅವನ ಸಾಮರ್ಥ್ಯ, ನಮಗಿದು ಗೊತ್ತೇ ಇದೆ, ನಾವು ಅನೇಕ ಕಡೆ ನೋಡಿದ್ದೀವಿ. ಈ ಶಕ್ತಿ ಅನ್ನೋ ಶಬ್ದಕ್ಕೆ ಮತ್ತೊಂದು ಅರ್ಥವನ್ನ ಹೇಳಬೇಕು ಅಂತ ನನಗೆ ಈಗ ಭಾಸ ಆಗ್ತಿದೆ. ಶಕ್ತಿ ಅಂದ್ರೆ ಭಗವಂತನ ಸಾಮರ್ಥ್ಯ ಮಾತ್ರ ಅಲ್ಲ. ಶಕ್ತಿ ಅಂತಂದ್ರೆ ಭಗವಂತನ ಪತ್ನಿಯಾದಂತಹ ಲಕ್ಷ್ಮೀದೇವಿಯ ಅನೇಕ ರೂಪಗಳು. ಇದನ್ನ ಭಾಗವತ ತಾತ್ಪರ್ಯದಲ್ಲಿ ಅನೇಕ ಕಡೆ ಸುಪ್ತ ಶಕ್ತಿ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಅದಕ್ಕೆಲ್ಲ ಭಾಗವತ ತಾತ್ಪರ್ಯ ಏನ್ ಹೇಳಿದ್ದಾರೆ ಅಂದ್ರೆ, ಶಕ್ಯತ್ವಾತ್ ಶಕ್ತಯೋ ಭಾರ್ಯಾಹ. ಹೆಂಡತಿಗೆ ಶಕ್ತಿ ಅಂತ ಯಾಕೆ ಕರೀತಾರೆ ಅಂದ್ರೆ, ಶಕ್ತಿ ಅಂದ್ರೆ ಶಕ್ಯ ಅಂತ ಅರ್ಥ. ಗಂಡಿನ ಹಿಡಿತದಲ್ಲಿ, ಗಂಡಿನ ಅಧೀನದಲ್ಲಿ ಹೆಂಡತಿ ಆದವಳು ಇರ್ತಾಳೆ. ವಯಸ್ಸಿನ ಕಾರಣದಿಂದಾಗಿ ಮತ್ತೆ ಕೌಟುಂಬಿಕ ಕಾರಣಗಳಿಂದಾಗಿ ಎಲ್ಲಾ ಕಾರಣಗಳಿಂದ ಅವು ಆ ಹೆಂಡತಿಯಾದವಳು ಗಂಡಿನ ಅಧೀನದಲ್ಲಿರುವುದರಿಂದ, ಹೆಣ್ಣು ಗಂಡಿನ ಅಧೀನದಲ್ಲಿರುವುದರಿಂದ ಶಕ್ಯಳಾಗಿರುವುದರಿಂದ ಅವಳಿಗೆ ಶಕ್ತಿ ಅಂತ ಕರೀತಾನೆ. ಇದನ್ನು ಭಾಗವತ ಮತ್ತು ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಶಕ್ಯತ್ವಾತ್ ಶಕ್ತಯೋ ಭಾರ್ಯಾಹ ಸುಪ್ತ ಶಕ್ತಿ. ಭಗವಂತನ ಆ ಶಕ್ತಿ ಅಂದ್ರೆ ಲಕ್ಷ್ಮೀದೇವಿ, ಅವಳು ಮಲಗಿ ಬಿಟ್ಟಿದ್ಲು. ಲಕ್ಷ್ಮೀದೇವಿ ಮಲಗಿ ಬಿಡೋದು ಅಂತಂದ್ರೆ ಹರೇಹೇ ಅತ್ಯಂತ ಸಾಮೀಪ್ಯಂ, ತೀರಾ ಭಗವಂತನ ಸಮೀಪದಲ್ಲಿರುವುದೇ ಅವಳಿಗೆ ಸುಕ್ತಿ ಅಷ್ಟೇ. ಅವಳು ನಮ್ಮಂತೆ ಮಲಗೋದಿಲ್ಲ. ಪ್ರಳಯ ಕಾಲದಲ್ಲೂ ಕೂಡ ಅವಳಿಗೆ ಉಳಿದ ದೇವತೆಗಳಂತೆ, ಉಳಿದವರಂತೆ ಒಂದು ಯಾವುದೇ ವಿರಾಮವೂ ಕೂಡ ಇರೋದಿಲ್ಲ. ಹೀಗೆ ಶಕ್ತಿ ಅಂತಂದ್ರೆ ಪತ್ನಿ ಅಂತ ಅರ್ಥ. ಭಾಗವತದಲ್ಲಂತೂ ಅದನ್ನು 2-3 ಪ್ರಸಂಗಗಳಲ್ಲಿ ಲಕ್ಷ್ಮೀದೇವಿ ಬಗ್ಗೆನೇ ವರ್ಣನೆ ಮಾಡಿದ್ದಾರೆ. ಅದರಿಂದ ಇಲ್ಲಿ ಏನ್ ತಿಳ್ಕೊಳ್ಬಹುದು ಒಂದು ವ್ಯಾಖ್ಯಾನದಲ್ಲಿ, ಈ ಶಬ್ದಕ್ಕೆ ಅರ್ಥ ಅದನ್ನ ಯಾರಾದ್ರೂ ವ್ಯಾಖ್ಯಾನಕಾರರು ಹಾಗೆ ಹೇಳಿದ್ದಾರೆ ಅಂತ ನೋಡಿದೆ. ಯಾರು ಹೇಳಲಿಲ್ಲ, ಹೇಳದಿದ್ರು ತೊಂದರೆ ಇಲ್ಲ. ಅಂಥ ಮಹನೀಯರ ಅಂಥ ವ್ಯಾಖ್ಯಾನಕಾರರು ಒಂದು ಯಾವುದೋ ಒಂದು ದೃಷ್ಟಿಯಿಂದ ಸೂಚನೆ ಮಾಡಿದ ಅರ್ಥನೇ ಅದು. ಇಲ್ಲಿ ಹೇಳದೇ ಇರಬಹುದು, ಅವರು ನಾವು ತಿಳ್ಕೊಳ್ಬೇಕು. ಹಾಗೆ ಹರೇಹೇ ದುರ್ವಿಭಾವ್ಯಾಭಿ ಶಕ್ತಿಭಿ. ಭಗವಂತನ ಪತ್ನಿಯಾದಂತಹ ಲಕ್ಷ್ಮೀದೇವಿಯ ಅನೇಕ ರೂಪಗಳಿವೆ. ಆ ಅನೇಕ ರೂಪಗಳು ಪಾರಿವಾಳದಲ್ಲಿ ಒಂದು ರೂಪ ಇದೆ, ಮತ್ತೆ ಬೇರೆ ಮೀನುಗಳಲ್ಲಿ ಒಂದು ರೂಪ, ಮನುಷ್ಯರಲ್ಲಿ ಒಂದು ರೂಪ. ಎಲ್ಲಾ ಕಡೆನೂ ಕೂಡ ಲಕ್ಷ್ಮೀದೇವಿಯ ರೂಪಗಳಿದ್ದಾರೆ. ಹೆಣ್ಣಿನಲ್ಲಿ, ಗಂಡಿನಲ್ಲಿ ಆ ಪರಮಾತ್ಮನ ರೂಪ ಇದೆ. ಆದ್ರಿಂದ ಹರೇಹೇ ದುರ್ವಿಭಾವ್ಯಾಭಿ ಶಕ್ತಿಭಿ ಅಂದ್ರೆ ಅವನ ಮಹಾ ಸಾಮರ್ಥ್ಯ ಅಂತಷ್ಟು ಮಾತ್ರ ಅಲ್ಲ, ಲಕ್ಷ್ಮೀದೇವಿಯ ಆ ಒಂದು ಸನ್ನಿಧಾನದ ಕಾರಣದಿಂದಾಗಿ ಇವಳು ಹೆತ್ತಳು. ಲಕ್ಷ್ಮೀದೇವಿಯ ಸನ್ನಿಧಾನದ ಕಾರಣದಿಂದಾಗಿ ಇವಳು ಹೆತ್ತಳು. ಆ ಗಂಡು ಪಕ್ಷಿ ಪರಮಾತ್ಮನ ಸನ್ನಿಧಾನದ ಕಾರಣದಿಂದಾಗಿ ತಂದೆ ಎನಿಸಿಕೊಂಡಿತ್ತು ಅಂತನೂ ಒಂದು ಅರ್ಥ ಅನುಸಂಧಾನ ಮಾಡಬಹುದು. ಶಾಸ್ತ್ರದ ಅರ್ಥನೇ, ಶಾಸ್ತ್ರದಲ್ಲಿ ಆಚಾರ್ಯರು ಮತ್ತೆ ಭಾಗವತದಲ್ಲಿ ವೇದವ್ಯಾಸ ದೇವರು ಸೂಚನೆ ಮಾಡಿದಂತಹ ಅರ್ಥನೇ. ಮುಂದೆ ಮಕ್ಕಳು ಹುಟ್ಟಿದವು. ಆ ಮಕ್ಕಳನ್ನ ಅವು ಪೋಷಿಸಿದವಂತ. ದಂಪತಿ ಪುತ್ರ ವತ್ಸಲವು ಶೃಣ್ವಂತವು ಕೂಜಿತಂ ತಾಸಾಂ ರುವಂತವು ಕಲಭಾಷಿತೈ. ಅವುಗಳ ಕೂಗನ್ನು ಕೇಳಿ ಆನಂದ ಮಗ್ನ ಆದವು. ಆ ಸಣ್ಣ ಸಣ್ಣ ಮಕ್ಕಳು, ಪಾರಿವಾಳದ ಮರಿಗಳು ಗುಟರ್ ಹಾಕ್ತಾ ಇರ್ತಾನೆ. ಅದನ್ನೆಲ್ಲ ಕೇಳಿ ಇವು ಮೈ ಮರೆತವು. ಸುಖ ಸ್ಪರ್ಶ, ಆ ಮಕ್ಕಳ ಸ್ಪರ್ಶದಿಂದ ಈ ತಂದೆ ತಾಯಂದಿರಿಗೆ ಅನುಭೂತ ಆಗ್ತದೆ. ತಾಸಾಂ ಪತತ್ರೈ ಸುಸ್ಪರ್ಶೈ ಕೂಜಿತೈ ಮುಖಚೇಷ್ಟಿತೈ. ಮುಖ ಅಂದ್ರೆ ಅವುಗಳ ಕೊಕ್ಕು. ಆ ಕೊಕ್ಕಳು, ಚಿಕ್ಕ ಮಕ್ಕಳು ತಮ್ಮ ಚರಣವಲನಗಳಿಂದ ಈ ತಂದೆ ತಾಯಂದಿರಿಗೆ ಆನಂದ ಕೊಟ್ಟವು. ಪ್ರತ್ಯುದ್ಗಮೈಹಿ, ಆ ಕಡೆ ಈ ಕಡೆ ಓಡಾಡೋದು ಇತ್ಯಾದಿ ಕಾರಣಗಳಿಂದಾಗಿ ತಂದೆ ತಾಯಂದ್ರ ಮನಸ್ಸು ಬಹಳ ಸಂತೋಷ ಪಟ್ಟಿತು. ಸ್ನೇಹಾನುಬದ್ಧ ಹೃದಯವು ಅನ್ಯೋನ್ಯಂ ವಿಷ್ಣುಮಾಯಯ ವಿಮೋಹಿತವು ದೀನಧಿಯವು ಶಿಶೂನ್ ಪುಪುಷತವು ಪ್ರಜಾಹ. ದೀನಧಿಯವು, ಹಕ್ಕಿಗಳಿಗೆ ಎಷ್ಟು ಶಕ್ತಿ ಇರ್ತದೆ ಬೇರೆ ಪ್ರಾಣಿಗಳಿಗೆ ನೀವು ಹೋಲಿಸಿದ್ರೆ, ಹದ್ದು, ಗಿಡುಗ, ಗರುಡ ಮೊದಲಾದ ಶಕ್ತಿಗಳಿಗೆ ಹೋಲಿಸಿದ್ರೆ, ಪಕ್ಷಿಗಳಿಗೆ ಹೋಲಿಸಿದ್ರೆ, ಹದ್ದುಗಳು ಬಹಳ ಈ ಪಾರಿವಾಳಗಳು ಬಹಳ ದುರ್ಬಲ ಪ್ರಾಣಿಗಳು.
ಅಂಥವು ಮತ್ತೆ ವಿಮೋಹಿತವು. ಆ ಸಂತಾನದಿಂದಾಗಿ ಒಂದು ಮೋಹ ಬೇರೆ ಬಂದು ಹೋಗಿದೆ. ಒಂದು ಅಜ್ಞಾನ ಅಂದ್ರೆ ಜ್ಞಾನಾಭಾವ. ಮೋಹ ಅಂತಂದ್ರೆ ಒಂದು ಭ್ರಮೆ ಕೂಡ. ಸಂಸಾರ ಅತ್ಯಂತ ಸುಖಮಯ ಅಂತ ಅನಿಸಲಿಕ್ಕೆ ಪ್ರಾರಂಭ ಆಗ್ತದೆ. ಗೃಹಸ್ಥಾಶ್ರಮದಲ್ಲಿ ಪ್ರವಿಷ್ಟನಾದ ಮನುಷ್ಯನಿಗೆ ತಾನು ಹೇಳಿದಂತೆ ತನ್ನ ಇಚ್ಛೆಗೆ ತಕ್ಕಂತೆ ನಡೆಯುವ ಪತ್ನಿ ಇದ್ದಾಳೆ ಅಂತ, ಮಕ್ಕಳು ಹುಟ್ಟಿದ್ದಾರೆ, ಎಲ್ಲ ಆಗಿಬಿಟ್ರೆ ತಾನೊಬ್ಬ ದೊಡ್ಡ ಸುಖಿ ಅಂತ ಮೋಹ ಹುಟ್ಟಿಬಿಡ್ತದೆ. ಅದನ್ನ ತೋರಿಸ್ತಾರೆ. ತುಂಬಾ ಚೆನ್ನಾಗಿದೆ ಅದ ಮಾತು. ಇದೆಲ್ಲ ಯಾರಿಂದ? ವಿಷ್ಣು ಮಾಯೆಯ. ವಿಷ್ಣು ಎಲ್ಲಾ ಕಡೆ ವ್ಯಾಪಿಸಿರುವಂತ ವ್ಯವೇಷ್ಟೀತಿ ವಿಷ್ಣು. ಎಲ್ಲಾ ಕಡೆ ವ್ಯಾಪಿಸಿದ್ದಾನೆ ಭಗವಂತ. ಮೀನುಗಳಲ್ಲಿ ವ್ಯಾಪಿಸಿದ್ದಾನೆ, ಪಾರಿವಾಳಗಳಲ್ಲಿ ವ್ಯಾಪಿಸಿದ್ದಾನೆ, ಮನುಷ್ಯರಲ್ಲಿ ವ್ಯಾಪಿಸಿದ್ದಾನೆ. ಎಲ್ಲಾ ಕಡೆ ವ್ಯಾಪಿಸಿರುವಂತಹ ವಿಷ್ಣುವಿನ ಮಾಯೆಯಿಂದ ಅವನ ಅಚಿಂತ್ಯಾದ್ಭುತ ಶಕ್ತಿ. ಮಾಯಾ ಅಂತಂದ್ರೆ ಇಲ್ಲಿ ಕಪಟ ಅಲ್ಲ, ಅವನ ಅಚಿಂತ್ಯಾದ್ಭುತ ಶಕ್ತಿ. ನೀವು ಹೀಗೆ ಇರಿ ಸಂಸಾರದಲ್ಲಿ, ನೀವು ಮಗ್ನರಾಗಿಯೇ ಇರಿ, ಸಮುಗ್ಧರಾಗಿಯೇ ಇರಿ ಅಂತ ಜನರಿಗೆ ಅವನು ಮಾಯೆಯನ್ನು ಕವಿಸಿಬಿಟ್ಟಿದ್ದಾನೆ. ಅವನ ಮಾಯೆಯಿಂದ ಹೀಗೆಲ್ಲ ಆಯ್ತು. ನಾವಿಲ್ಲಿ ಒಂದು ಸಂಗತಿಯನ್ನು ತಿಳ್ಕೊಳ್ಬೇಕು. ಐತರೇಯ ಉಪನಿಷತ್ನಲ್ಲಿ ಆ ಮಾತಿದೆ. ಐತರೇಯ ಉಪನಿಷತ್ತಿನ ಆ ವಾಕ್ಯ ನನಗೆ ಈಗ ನೆನಪಿಗೆ ಬರ್ತಿಲ್ಲ, ಆದ್ರೆ ಅದರ ಭಾಷ್ಯ ವಾಕ್ಯ ನನಗೆ ಸಣ್ಣದಾಗಿ ನೆನಪಿಗೆ ಬರ್ತದೆ. ಏನು? ಪುತ್ರಸ್ಥಸ್ಯ ಹರೇಃ ಪೂಜಾಂ ಕುರುವತಃ ಪೃಥ್ವೀ ಸ್ಥಿತಿ ಸ್ವರ್ಗಸ್ಥಸ್ಯಾಪಿ ಭವತಿ ಪುತ್ರ ಪುಣ್ಯಂ ಯಥೋಕಿಲಂ ಪಿತುಃ. ಮನುಷ್ಯ ಈ ಜಗತ್ತಿನಲ್ಲಿ ಹುಟ್ಟು ಬಂದಿದ್ದಾನೆ. ಸತ್ವರಜಸ್ತಮ ಗುಣಗಳಿಂದ ಅವನ ಶರೀರ ಆವೃತ ಆಗಿದೆ. ಅವನ ಪತ್ನಿಯ ಶರೀರವೂ ಅದರಿಂದಲೇ ಆವೃತ ಆಗಿದೆ. ಅಂತಹ ವಿಷ್ಣು ಮಾಯೆಯ, ಭಗವಂತನ ಮಾಯೆಯಿಂದ, ಅಚಿಂತ್ಯ ದುರ್ವಿಭಾವ್ಯವಾದಂತಹ ಆ ಹರಿಯ ಶಕ್ತಿಯಿಂದ ದಂಪತಿಗಳು ಪರಸ್ಪರ ಅನುಬದ್ಧರಾಗಿದ್ದಾರೆ. ಆ ಮಕ್ಕಳಲ್ಲಿ ಅಂಥದ್ದೊಂದು ಮೋಹ ಇದೆಲ್ಲ ಹುಟ್ಟಿಬಿಡ್ತದೆ. ಇದೇ ಈ ಸಂಸಾರವೇ ಶಾಶ್ವತ ಏನು ಅಂತ ಅನಿಸಿಬಿಡ್ತದೆ. ಇಂತಹ ಪ್ರಸಂಗಗಳಲ್ಲಿ ಆ ಮಕ್ಕಳನ್ನ ಮುದ್ದಾಡುವಾಗ, ಮಕ್ಕಳ ಮೈ ದಡಗುವಾಗ ಮನುಷ್ಯ ಏನ್ ಮಾಡಬೇಕು? ಮನುಷ್ಯನಿಗೆ ಎಚ್ಚರ ಇರಬೇಕಂತ. ಇದು ನನ್ನ ಮಗು ಅಂತ ಅಷ್ಟು ಮಾತ್ರ ಅದ್ರ ಬಗ್ಗೆ ಪ್ರೀತಿ ಇರುವುದಲ್ಲದೆ, ಮಗುವನ್ನು ಎತ್ಕೊಂಡಾಗ ಅದು ಗಂಡು ಮಗುವೇ ಇರಲಿ ಹೆಣ್ಣು ಮಗುವೇ ಇರಲಿ, ಪುತ್ರಸ್ಥಸ್ಯ ಹರೇಃ ಪೂಜಾಂ ಕುರುವತಃ ಪೃಥ್ವೀ ಸ್ಥಿತಿ. ಒಳಗಡೆ ಭಗವಂತ ಇದ್ದಾನೆ. ಹರಿಕಥಾಮೃತಸಾರ ಸರ್ವಪ್ರತೀಕ ಸಂಧಿ ಹೇಳುವಂತೆ ಗಂಡ, ಹೆಂಡತಿ, ಮಕ್ಕಳು ಎಲ್ಲಾ ಕಡೆನೂ ಕೂಡ ಒಳಗಡೆ ಆ ಭಗವಂತ ಇದ್ದಾನೆ. ಇವೆಲ್ಲ ನಮಗೆ ಭಗವಂತ ಕೊಟ್ಟಿರುವಂತಹ ಪ್ರತೀಕಗಳು, ಅನಾಯಾಸವಾಗಿ ಲಬ್ಧವಾದಂತಹ ಪ್ರತೀಕಗಳು, ವಿಗ್ರಹಗಳು ಅಂತ ತಿಳ್ಕೊಂಡು ಅವರನ್ನ ಆಯಾ ಭಾವನೆಯಿಂದ ಆಧರಿಸಬೇಕು. ಒಂದು ಮಗುವನ್ನು ಕೂಡ ನಾವು ಎತ್ಕೊಂಡಾಗ, ಮುದ್ದಾಡಿದಾಗ ಇದು ಭಗವಂತನ ಪ್ರತೀಕ ಅಂತ ತಿಳ್ಕೊಳ್ಬೇಕು. ಒಳಗಿರುವಂತಹ ಭಗವಂತನ ಆ ಸನ್ನಿಧಾನಕ್ಕೆ ನಾವು ಪೂಜಾ ಸಲ್ಲಿಸಬೇಕು. ಆ ಮಗುವಿನ ಪಾದಕ್ಕೆ ನಮಗೆ ಬೀಳಲಿಕ್ಕಾಗದೇ ಇರಬಹುದು, ಬೀಳೋದು ಉಚಿತ ಅಲ್ಲದೆ ಇರಬಹುದು. ಆದ್ರೆ ಮಗುವನ್ನು ಎತ್ಕೊಂಡಾಗ ಒಳಗೆ ಭಗವಂತ ಇದ್ದಾನೆ. ಮಗುವನ್ನ ಪೋಷಿಸುವುದರ ಮೂಲಕ ನಾನು ಭಗವಂತನ ಪೂಜಾ ಮಾಡ್ತಾ ಇದ್ದೀನಿ ಅನ್ನುವಂತ ಎಚ್ಚರ ಇದ್ರೆ, ನಾಳೆ ಇವನು ಸ್ವರ್ಗಕ್ಕೆ ಹೋದ್ರೂ ಕೂಡ ಇವನು ಪೃಥ್ವಿಯಲ್ಲಿ ಇದ್ರಿಂದ ಏನು ಫಲ ಪಡ್ಕೋಬೇಕೋ ಅದನ್ನು ತಂದೆ ಆದವನು, ತಾಯಿ ಆದವಳು ಕೂಡ ಅಂತ ಅರ್ಥ ಮಾಡ್ಕೋಬೇಕು. ನಾವು ಅಲ್ಲಿಲ್ಲ, ನಾವು ಮಾಡ್ಕೋಬೇಕು, ಸಿಗ್ತದಂತವ್ರಿಗೆ. ಯಾಕೆಂದ್ರೆ ಪುತ್ರ ಪುಣ್ಯಂ ಯಥೋಕಿಲಂ ಪಿತುಃ. ಮಗ ಏನೇನು ಪುಣ್ಯ ಕಾರ್ಯಗಳನ್ನು ಮಾಡ್ತಾನೆ ಅದು ಹಿಂದಿನ ತಲೆಮಾರುಗಳನ್ನು ಮುಂದಿನ ತಲೆಮಾರುಗಳನ್ನು ಉದ್ಧರಿಸ್ತದೆ ಅಂತ ನಾವು ಶಬ್ದ ಕೇಳೇ ಇದ್ದೀವಿ. ಆದ್ರಿಂದ ಮಗ ಇಲ್ಲಿರ್ತಾನೆ, ತಂದೆ ಆದವನು ಒಂದು ದಿವಸ ಸಾಯಬೇಕು. ಆದ್ರೂ ಮಗ ಇಲ್ಲಿದ್ದೇನು ಪುಣ್ಯ ಕಾರ್ಯ ಮಾಡಿರ್ತಾನೆ, ಈ ಪುಣ್ಯ ಕಾರ್ಯ ತಂದೆಗೆ ಹೋಗಿ ಸೇರ್ತದೆ. ಯಾವಾಗಂದ್ರೆ ತಂದೆ ತಾನು ಬದುಕಿದ್ದಾಗ, ಆ ಮಗು ಸಣ್ಣದಿದ್ದಾಗ ಅದನ್ನು ಎತ್ಕೊಂಡಾಗ ಇದು ನಾನು ಮಾಡ್ತಿರುವ ಪಾಲನೆ ಪೋಷಣೆ ಎಲ್ಲವೂ ಭಗವಂತನ ಪೂಜಾ ಅಂತ ತಿಳ್ಕೊಂಡಿದ್ರೆ, ನಾಳೆ ಇವನು ಸತ್ತರೆ ಆ ಪುಣ್ಯ ಎಲ್ಲ ಅವನಿಗೆ ಹೋಗ್ತಿರುತ್ತೆ, ಇಲ್ಲದೆ ಹೋದ್ರೆ ತಲುಪೋದಿಲ್ಲ. ಇದು ಗಂಡಿಗೆ ಮಾತ್ರ ಅಲ್ಲ, ಹೆಣ್ಣು ಕೂಡ ಅದನ್ನ ತುಂಬಾ ಮೋಹಕ್ಕೊಳಗಾಗದೆ ಪ್ರತಿಯೊಂದು ಹಂತದಲ್ಲೂ ಕೂಡ ಅದನ್ನ ಅವಳು ಅನುಸರಿಸಬೇಕು. ಹೇಗೆ ತಾಯಿಗೆ ಆ ಎಲ್ಲ ಶಬ್ದಗಳಿವೆ. ವೀರಸೂತ್ವೇನ ವೀರಸೂಹು, ಶ್ರೇಷ್ಠ ಮಗನನ್ನ ಪಡೆಯುವುದರಿಂದ ಅವಳಿಗೆ ವೀರಸೂ ಅಂತ ಶಬ್ದ ಕರೀತಾನೆ. ಅಂಗಾನಾಂ ವರ್ಧನಾದ ಅಂಬಾ, ಅವಳನ್ನ ಅಂಬಾ ಅಂತ ಯಾಕೆ ಕರೀತಾರೆ? ನಮಗೆ ಕೋಶಗಳಲ್ಲಿ ನೋಡೋ ಪ್ರಕಾರ ತಾಯಿ ಹತ್ರ ನಾವು ಪ್ರೀತಿಯಿಂದ ಹೋಗ್ತೇವೆ. ಅಭಿಗಮ್ಯತೆ, ಅಂಬ್ಯತೆ, ಅಭಿಗತವು ಅಂತ ಧಾತು. ಅತ್ಯಂತ ಪ್ರೀತಿಯಿಂದ ನಾವು ತಾಯಿ ಹತ್ರ ಹೋಗ್ತೇವೆ. ಅಂಥ ಸೆಳೆತ ತಾಯಿ ಬಗ್ಗೆ ಇರ್ತದೆ. ಅದಕ್ಕಾಗಿ ಅವಳಿಗೆ ಅಂಬಾ ಅಂತ ಕರೀತಾರೆ. ಮಹಾಭಾರತದ ಶಾಂತಿ ಪರ್ವ ಹೇಳ್ತದೆ, ಬರೇ ಪ್ರೀತಿಯಿಂದ ಅವಳ ಹತ್ರ ಹೋಗ್ತೇವೆ ಅಂತ ಅಷ್ಟೇ ಅಲ್ಲ, ಅಂಗಾನಾಂ ವರ್ಧನಾದ ಅಂಬಾ, ನಮ್ಮ ಅಂಗಾಂಗಗಳನ್ನು ಪೋಷಿಸುವವಳು ಅವಳು. ಅದನ್ನ 4 ಶಬ್ದ ಹೇಳ್ತಾರೆ ಒಟ್ಟು. ಕುಕ್ಷಿ ಸಂಧಾರಣ ಧಾತ್ರಿ. ಧಾತ್ರಿ ಅಂದ್ರೆ ಹೆತ್ತವಳು, ಹೊರುವವಳು.
ಹೊರುವವಳು ಹೇಗೆ ಅಂದ್ರೆ ಹೊಟ್ಟೆಯಲ್ಲಿ ಅವಳು ಮೊದಲು ಹೊತ್ತಿದ್ದಾಳೆ, ಆಮೇಲೆ ಹೆತ್ತಿದ್ದಾಳೆ. ಅದಕ್ಕಾಗಿ ಅವಳಿಗೆ ಧಾತ್ರಿ ಅಂತ ಕರೀತಾರೆ. ಮುಂದೆ ಅವಳಿಗೆ ಜನನಿ ಅಂತ ಕರೀತಾರೆ. ಯಾಕೆಂದ್ರೆ ಹುಟ್ಟಿಸೋದ್ರಿಂದ ಜನನಿ ಜನನಾತ್ ಭವತಿ. ಆಮೇಲೆ ಹುಟ್ಟಿಸಿದ ಮೇಲೆ ಪ್ರತಿನಿತ್ಯ ಮಗುವಿನ ಲಾಲನೆ ಪೋಷಣೆ ಮಾಡಬೇಕು. ಈ ಕಾರಣದಿಂದಾಗಿ ಅವಳಿಗೆ ಅಂಗಾನಾಂ ವರ್ಧನಾತ್, ಮಗುವಿನ ಅಂಗಾಂಗಗಳನ್ನು ಪೋಷಿಸುವುದರಿಂದ ಅವಳಿಗೆ ಅಂಬಾ ಅಂತ ಹೆಸರು ಕೊಡ್ತಾರೆ. ಮಗುವನ್ನೊಂದು ವೀರ ಪ್ರಜೆಯನ್ನಾಗಿ ಮಾಡಬೇಕು. ವೀರ ಅಂದ್ರೆ ಖಡ್ಗ ಹಿಡಿದು ಹೋರಾಡಬೇಕಾಗಿಲ್ಲ. ಯಾರು ತನ್ನ ಕ್ಷೇತ್ರದಲ್ಲಿ ಪರಿಣತ ಆಗಿರ್ತಾನೆ ಅಂತ ಒಂದು ಮಗನನ್ನ ಅಲ್ಲಿ ತಯಾರು ಮಾಡಬೇಕು. ಈ ಜವಾಬ್ದಾರಿ ಇರ್ತದೆ. ಆದ್ರಿಂದ ಅವಳು ಧಾತ್ರಿ, ಜನನಿ, ಅಂಬಾ ಮತ್ತು ವೀರಸು ಅಂತ ಕರೆಸ್ಕೊತಾಳೆ. ಇದು ಮಹಾಭಾರತ ಹೇಳ್ತೀವಿ. ಅಷ್ಟನ್ನೆಲ್ಲ ಮಾಡುವಾಗ ನಾನು ಆ ಮಗುವನ್ನು ಗರ್ಭದಲ್ಲಿ ಧರಿಸಿದ್ದೇನೆ, ಗರ್ಭಿಣಿ ಆದ ಅವಳಿಗೆ ಗೊತ್ತಾಗ್ತದೆ. ಗರ್ಭದಲ್ಲಿ ಧರಿಸಿದ್ದೇನೆ ಅಂದ್ರೆ ಒಂದು ಮಗುವನ್ನ, ನನ್ನದೇ ಆದ ಮಗುವನ್ನ, ನನ್ನ ಗಂಡ ನನಗೆ ಕೊಟ್ಟ ಮಗುವನ್ನ ಗರ್ಭದಲ್ಲಿ ಧರಿಸಿದ್ದೀನಿ ಅಂತ ಇಷ್ಟು ಮಾತ್ರ ತಿಳ್ಕೊಳ್ಳೋದೇನೆ ಭಗವಂತನನ್ನೇ ಒಳಗೆ ಗರ್ಭದಲ್ಲಿ ಧರಿಸಿದ್ದೀನಿ ಅನ್ನುವಂತ ಎಚ್ಚರ ಇರಬೇಕು. ಇದು ಐತರೇಯ ಉಪನಿಷತ್ನಲ್ಲಿ ಮತ್ತು ಭಾಷ್ಯದಲ್ಲಿದೆ. ಅದು ಆ ವಾಕ್ಯಗಳು ನನಗೆ ಈಗ ನೆನಪಿಗೆ ಬರ್ತಿಲ್ಲ. ಅಂತೂ ಒಂದು ಗರ್ಭ ಅಂದ್ರೆ ಹೆಣ್ಣಿನ ಗರ್ಭ ಅಂದ್ರೆ ಅದೊಂದು ಭಗವಂತನ ಗರ್ಭಗುಡಿನೇ ಅದು. ಮುಂದೆ ಅದನ್ನು ಹೆತ್ತಾಗ ಭಗವಂತನನ್ನೇ ಹೆತ್ತಿದ್ದೇನೆ ಅಂತ ತಿಳ್ಕೊಳ್ಬೇಕು. ನವೋ ನವೋ ಭವತಿ ಜಾಯಮಾನಃ ಅಂಥೇಳಿ ವೇದವಾಕ್ಯವು ಕೂಡ ಅವನನ್ನು ಪ್ರಶಂಸೆ ಮಾಡಿದೆ. ಪ್ರತಿನಿತ್ಯ ಮಗುವಿನ ಲಾಲನೆ ಪೋಷಣೆ ಮಾಡುವಾಗ ಇದೆಲ್ಲ ನಾವು ಭಗವಂತನಿಗೆ ಒಂದು ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ಮಾಡ್ತೇವೆ, ಅದಕ್ಕೆ ಕಲಶಾಭಿಷೇಕ ಮಾಡ್ತೇವೆ, ಬಟ್ಟೆ ವಸ್ತ್ರ ಇತ್ಯಾದಿಗಳನ್ನು ಅದಕ್ಕೆ ಉಡಿಸ್ತೇವೆ, ಮುಂದೆ ಅದಕ್ಕೆ ಹೂ ಪುಷ್ಪ ಇತ್ಯಾದಿಗಳಿಂದ ಅಲಂಕಾರ ಮಾಡ್ತೇವೆ. ಇದನ್ನೆಲ್ಲ ಮಗುವಿಗೆ ಮಾಡುವಾಗ ಇದೊಂದು ಜೀವಂತ ಪ್ರತಿಮಾ ಭಗವಂತಂದು, ಒಳಗೆ ಭಗವಂತನಿಗೆ ಮಾಡ್ತಿದ್ದೀನಿ ಅನ್ನುವಂತಹ ಒಂದು ಪ್ರೀತಿ ತಾಯಿ ತಂದೆ ಇಬ್ರಿಗೂ ಇರಬೇಕು. ಇವರಿಗಿಬ್ರಿಗೂ ಇದ್ರೆ ನಾಳೆ ಮಗ ಸೊಸೆ ಮಗಳು ಅಳೆಯ ಮುಂದೇನು ಪುಣ್ಯ ಮಾಡ್ತಾನೆ ಅದು ಆ ತಂದೆ ತಾಯಿಗೂ ಸೇರ್ತದೆ. ಇಲ್ಲ ಕೇವಲ ವಿಷ್ಣುಮಾಯೆಯ ಸಮುಗ್ಧರಾಗಿ ನಮ್ಮ ಮಗು ಅಂತ ಇಷ್ಟ ಮಾತ್ರ ಭ್ರಮೆ ಇದ್ದು ಪರಮಾತ್ಮನ ಆ ಕಾಲಕ್ಕೆ ಮರೆತರೆ ಅದರಿಂದ ಅವರಿಗೆ ಸಿಗಬೇಕಾದಂತಹ ಫಲ ಸಿಗೋದಿಲ್ಲ. ಮನುಷ್ಯ ಮಾಡೋದು ಮಾಡೇ ಮಾಡ್ತಾನೆ, ಮಕ್ಕಳನ್ನು ಎಲ್ಲರೂ ಹೆರ್ತಾರೆ. ನಾವು ಕೇವಲ ಪಾರಿವಾಳಗಳಂತೆ ಆಗಬಾರ್ದು. ಮನುಷ್ಯರಾಗಿ ಹುಟ್ಟಿದ ಮೇಲೆ ಅಂತ ಒಂದು ಎಚ್ಚರ ಇರಬೇಕು. ಐತರೇಯ ಉಪನಿಷತ್ತಿನ ಭಾಷ್ಯಗಳಲ್ಲಿ ಏನು ಎಚ್ಚರ ಕೊಟ್ಟಿದ್ದಾರೆ, ಪುತ್ರಸ್ಥಸ್ಯ ಹರೇಹ ಪೂಜಾ, ಯಾವತ್ತು ಮಕ್ಕಳಲ್ಲಿ ಆ ಲಾಲನೆ ಪೋಷಣೆ ಮಾಡುವಾಗೆಲ್ಲ ಇದು ಭಗವಂತನ ಪೂಜಾ ಅನ್ನುವಂಥ ಎಚ್ಚರ ಇರಬೇಕು. ಅದು ಇಲ್ಲಿ ನೆನಪಿಗೆ ಅಂತ ಹೇಳಿದೆ. ಒಮ್ಮೆ ಏನಾಯ್ತು, ಮರಿಗಳಿಗೆ ಆಹಾರ ಉಣಿಸ್ಲಿಕ್ಕೆ ಅಂತ ಆಹಾರ ಹೊರಗಿಂದ ತರಬೇಕಲ್ಲ, ಅದನ್ನು ತರಲಿಕ್ಕಾಗಿ ಅವು ಸಂಚಾರ ಮಾಡಿದರು. ಎಲ್ಲ ಕಡೆ ಎಲ್ಲೆಲ್ಲೋ ಸಂಚಾರ ಮಾಡಿದರು. ಈ ಕಡೆ ಮರಿಗಳು ಅಲ್ಲೇ ಗೂಡಿನ ಸಮೀಪದಲ್ಲೇ ಓಡಾಡ್ತಾ ಇದ್ವು. ಒಬ್ಬ ಬೇಡ ಅಲ್ಲಿಗೆ ಬಂದ, ಬಲೆ ಬೀಸಿ ಅವುಗಳನ್ನು ಹಿಡಿದು ಬಿಟ್ಟ. ಜಗ್ರಹೇ ಜಾಲ ಮಾತಿತ್ಯ ಆತತ್ಯ ಚರತಃ ಸ್ವ ಆಲಯಾಂತಿಕೆ. ಅಷ್ಟೊತ್ತಿಗೆ ಈ ಎರಡೂ ದಂಪತಿಗಳು ಬಂದವು ಅಲ್ಲಿಗೆ. ಆ ಹೆಂಡತಿ ನೋಡಿದ್ಲು, ಎಳೆ ಮೈಸಿನ ಮರಿಗಳು ಬಲೆಯಲ್ಲಿ ಸಿಕ್ಕಿ ಬಿದ್ದಿದ್ದು ಕೂಗಾಡ್ತಾ ಇದ್ದು. ಬಹಳ ದುಃಖ ಆಯ್ತು ಅದಕ್ಕೆ, ಹೆಣ್ಣು ಪಾರಿವಾಳಕ್ಕೆ. ಅವುಗಳ ಹತ್ರ ಹೋಯ್ತು, ಬುದ್ಧಿ ಶೂನ್ಯ ಆಯ್ತು. ತಾನು ಕೂಡ ಬಲೆಯೊಳಗೆ ಹೋಗಿ ಸಿಕ್ಕಾಕೊಂಡ್ಬಿಡ್ತು. ಅದರ ಪಾದಗಳು ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟು. ಸ್ವಯಂ ಚಾಬುದ್ಧಿತ ಶಿಚ ಬದ್ಧಾನ್ ಪಶ್ಯಂತಿ ಅಪಸ್ಮೃತಿ. ಇದೆಲ್ಲ ಮತ್ತೆ ಯಾರಿಂದ? ಸಾ ಸಕೃತ್ ಸ್ನೇಹ ಗುಣಿತ. ಪ್ರೀತಿ, ಆ ಮಕ್ಕಳ ಬಗ್ಗೆ ಪ್ರೀತಿ. ದೀನಚಿತ್ತ ಅಜಮಾಯ, ಅವನು ಅಜ ಎಂದು ಹುಟ್ಟಿಲ್ಲದವನು. ನಾವು ಹುಟ್ಟು ಸಾವು ಈ ಸಂಸಾರಗಳಲ್ಲಿ ಅವನ ಮಾಯೆಯಿಂದಾಗಿ ಓಡಾಡುವವರು. ಆ ಮಾಯೆಯ ಕಾರಣದಿಂದಾಗಿ ಮುಂದೇನು ಮಾಡಬೇಕು ಅಂತ ತಿಳಿಯದೆ ಆ ಬಲೆಯಲ್ಲಿ ಹೋಗೋದು ಸಿಲುಕಿ ಬಿದ್ದು ಬಿಡ್ತು. ಗಂಡು ಪಾರಿವಾಳ ನೋಡ್ತು, ಕಪೋತಶ್ಚ ಆತ್ಮಜಾನ್ ಬದ್ಧಾನ್ ಆತ್ಮನೋಪ್ಯಧಿಕ ಪ್ರಿಯ. ಮಕ್ಕಳು ಅಂತಂದ್ರೆ ನಮ್ಗಿಂತ ಹೆಚ್ಚು ಪ್ರೀತಿ. ಏನು ಅಪಾಯ ಮಕ್ಕಳಿಗಾಗಬಾರ್ದು, ಏನಾದರೂ ಅಪಾಯ ಆಗೋದಿದ್ರೆ ನಮಗಾಗಲಿ ಅಂತ ತಂದೆ ತಾಯಿಂದರ ಒಂದು ಮನೋಭಾವ ಇರ್ತದೆ. ತನಗಿಂತ ಹೆಚ್ಚು ಪ್ರೀತಿ ಮಕ್ಕಳ ಮೇಲೆ. ಭಾರ್ಯ ಅವಳ ಆತ್ಮಸಮ. ಇಬ್ಬರು ಹೋಗಲು ಸಿಕ್ಕಿಬಿಟ್ಬಿಟ್ಟಿದ್ದಾರೆ. ದೀನಾಂ ವಿಲಲಾಪ ಅತಿ ದುಃಖಿತ. ಓಹೋ, ನನಗೆ ಬಂದದ ಕಷ್ಟ ನೋಡಿ. ಅಲ್ಪ ಪುಣ್ಯಸ್ಯ, ನನ್ನ ಪುಣ್ಯ ಬಹಳ ಕಡಿಮೆ ಇದೆ. ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ದೌರ್ಭಾಗ್ಯವುಳ್ಳವನು ಅಂದ್ರೆ ನಾನೇ. ಇವೆಲ್ಲ ಮಾತುಗಳು ಆ ಸಂದರ್ಭದಲ್ಲಿ ಹೊರಗೆ ಬರ್ತಾರೆ. ದುರ್ಮತೆ, ನಾನು ದುರ್ಬುದ್ಧಿ ಇದ್ದವನು. ಅತೃಪ್ತಸ್ಯ ಅಕೃತಾರ್ಥಸ್ಯ, ಇನ್ನೂ ತೃಪ್ತಿಯಾಗಿಲ್ಲ ನನಗೆ, ಸಂಸಾರದಲ್ಲಿ ತೃಪ್ತಿಯಾಗಿಲ್ಲ. ಅಕೃತಾರ್ಥ, ಮಕ್ಕಳನ್ನು ಯಾವ್ಯಾವ
ನೆಲೆಯಲ್ಲಿ ಪ್ರತಿಷ್ಠಾಪಿಸಬೇಕು, ಮಕ್ಕಳಿಗೆ ಯಾವ್ಯಾವ ಕಾಲದಲ್ಲಿ ಏನೇನು ಮಾಡಬೇಕು ಅದನ್ನ ನಾನು ಮಾಡಲಿಲ್ಲ. ಗೃಹಸ್ಥೈವರ್ಗಿಕೋ ಹತಃ. ನನಗೆ ಧರ್ಮಾರ್ಥ ಕಾಮ ಮೋಕ್ಷಕ್ಕೆ ಸಾಧನವಾದಂತಹ ಈ ಗೃಹಸ್ಥಾಶ್ರಮ, ಹೆಂಡತಿನೇ ಇಲ್ಲ ಅಂತಾದ್ಮೇಲೆ ಗೃಹಸ್ಥಾಶ್ರಮವು ನಷ್ಟವೇ ಆಯ್ತಲ್ಲ. ಇವಳು ನನ್ನನ್ನೇ ನಂಬಿದವಳು, ಅನುರೂಪ, ನನಗೆ ಅನುರೂಪಳಾದವಳು, ದೈಹಿಕವಾಗಿ ಮಾನಸಿಕವಾಗಿ ಅನುಕೂಲ, ನನಗೆ ತುಂಬಾ ಅನುಕೂಲಳಾದವಳು. ಯಸ್ಯಮೇ ಪತಿ ದೇವತಾ, ಗಂಡನನ್ನೇ ಪತಿ ಅಂತ ಪ್ರೀತಿಸುವವಳು. ಶೂನ್ಯೇ ಗೃಹೇ ಮಾಂ ಸಂತ್ಯಜ್ಯ ಪುತ್ರೈಹಿ ಸ್ವರ್ಯಾತಿ ಸಾಧುಭಿಃ. ಈ ಹಾಳು ಸುರಿಯುವ ಮನೆಯಲ್ಲಿ ನನ್ನ ಒಬ್ಬನನ್ನು ಬಿಟ್ಟು ಆ ಮಕ್ಕಳ ಜೊತೆಗೆ, ಇವತ್ತು ಮುಗ್ಧ ಮಕ್ಕಳ ಜೊತೆಗೆ ಅವಳು ಸ್ವರ್ಗಕ್ಕೆ ಹೊರಡ್ತಾ ಇದ್ದಾಳಲ್ಲ, ನಾನಿಲ್ಲಿ ಏನ್ ಮಾಡಬೇಕು? ಮೃತದಾರ, ಈ ಒಂಟಿ ಮನೆಯಲ್ಲಿ ನಾನೇನ್ ಮಾಡಬೇಕು? ಮೃತ ಪ್ರಜಃ, ಮಕ್ಕಳಿಲ್ಲ, ಹೆಂಡತಿ ಇಲ್ಲ, ಯಾತಕ್ಕಾಗಿ ಬದುಕಬೇಕು? ವಿಧುರ ದುಃಖ ಜೀವಿತ ತಾನ್ ಸತೈವ ಆವೃತಾನ್ ಶಿಗ್ಭಿ ಮೃತ್ಯುಗ್ರಸ್ತಾನ್ ವಿಚೇಷ್ಟತಃ. ಈ ತರ ವಿಲಾಪ ಮಾಡಿತ್ತು. ಹೆಂಡತಿ ಮಕ್ಕಳು ಸಾವಿನ ದವಡಿಯಲ್ಲಿ ನಿಶ್ಚೇಷ್ಟರಾಗಿರುವುದನ್ನು ಅದು ನೋಡ್ತಾ ಇತ್ತು. ತಾನೂ ಕೂಡ ಅದೇ ಬಲೆಯಲ್ಲಿ ಸಿಕ್ಕಿಬಿದ್ದು ಬಿಡ್ತು. ಅಷ್ಟೊತ್ತಿಗೆ ಬೇಡ ಬಂದ. ತಮ್ ಲುಬ್ಧಕಃ ಕ್ರೂರಃ ಕಪೋತಂ ಗೃಹಮೇಧಿನಂ. ಇದೊಂದು ಗೃಹಮೇಧಿ, ಗೃಹಸ್ಥಾಶ್ರಮದಲ್ಲಿದೆ, ಇದು ಭಾರಿ ದೊಡ್ಡ ಗೃಹಸ್ಥಾಶ್ರಮ ಆಚರಣೆ ಮಾಡ್ತಾ ಇದೆ, ಭಾರಿ ಧಾರ್ಮಿಕವಾಗಿದೆ ಅಂತ ಏನೂ ಅವನು ಆಲೋಚನೆ ಮಾಡಲಿಲ್ಲ. ಆ ಪಾರಿವಾಳವನ್ನ, ಅದರ ಹೆಂಡತಿಯನ್ನ, ಅದರ ಮಕ್ಕಳನ್ನ ಎಲ್ಲರನ್ನು ಕರ್ಕೊಂಡು ಅದನ್ನೆಲ್ಲ ಹಿಡ್ಕೊಂಡು ಅವನು ತನ್ನ ಮನೆಗೆ ಹೋಗಿಬಿಟ್ಟ. ಅದರಂತೆ ಏವಂ ಕುಟುಂಬಿ ಅಶಾಂತಾತ್ಮ, ಅವನಿಗೆ ಶಾಂತಿನೇ ಸಿಗೋದಿಲ್ಲ ಅಲ್ಲೇ ಮಗ್ನನಾಗಿದ್ರೆ. ದ್ವಂದ್ವಾರಾಮ, ಸುಖ, ಅವನಿಗೆ ಬರೇ ಸುಖದಲ್ಲಿ ಮಾತ್ರ ಮೈ ಮರ್ತಿರ್ತಾನೆ ಅಂತಲ್ಲ, ದ್ವಂದ್ವಗಳಲ್ಲಿ ಮೈ ಮರ್ತಿರ್ತಾನೆ. ಒಂದ್ಸರಿ ಸುಖ ಸಿಕ್ತಿರ್ತದೆ, ಆಮೇಲೆ ದುಃಖ ಸಿಕ್ತಿರ್ತದೆ. ಸುಖ ಸಿಕ್ಕಾಗ ಸ್ವಲ್ಪ ಮೈ ಮರಿತಾನೆ, ಮತ್ತೆ ದುಃಖ ಸಿಕ್ಕಾಗ ಗೋಳಾಡ್ತಾನೆ, ಮತ್ತೆ ಸುಖ ಸಿಗ್ತದೆ. ಶೀತ ಉಷ್ಣ, ಸುಖ ದುಃಖ, ಇವೇ ದ್ವಂದ್ವಗಳು. ಅದರಲ್ಲಿ ಅವನು ಮೈ ಮರೆತಿರ್ತಾನೆ. ಪತತ್ರಿವತ ಉಷ್ಣಂ ಕುಟುಂಬಂ ಕೃಪಣ ಸಾನುಬಂಧ ಅವಸೀದತೆ. ಪರಿವಾರ ಸಮೇತನಾಗಿ ಅವನು ಭ್ರಷ್ಟನಾಗಿ ಬಿಡ್ತಾನೆ. ಇದು ಪಾರಿವಾಳಗಳ ಕಥೆ ಆಯ್ತು. ಆ ಪಾರಿವಾಳಗಳ ಕಥೆಯಿಂದ ನಾವೇನು ತಿಳ್ಕೊಳ್ಬೇಕು ಅಂತಂದ್ರೆ, ಈ ಯಪ್ರಾಪ್ತ ಮಾನುಷಂ ಲೋಕಂ ಮುಕ್ತಿದ್ವಾರಂ ಅಪಾವೃತಂ. ಮನುಷ್ಯ ಜನ್ಮ ನಮಗೆ ಬಂದಿದೆ, ಮನುಷ್ಯ ಶರೀರ ಬಂದಿದೆ, ಮತ್ತೆ ಮನುಷ್ಯ ಲೋಕಕ್ಕೆ ಬಂದಿದ್ದೀವಿ, ನಾವು ಮಾನುಷ ಲೋಕಕ್ಕೆ ಬಂದಿದ್ದೀವಿ. ಇದು ಮುಕ್ತಿದ್ವಾರಂ ಅಪಾವೃತಂ, ಮುಕ್ತಿಗೆ ತೆರೆದ ಬಾಗಿಲಿದೆ ಈ ನಮ್ಮ ಮನುಷ್ಯ ಜನ್ಮ. ಮತ್ತೆ ಈ ಜಗತ್ತಿನಲ್ಲಿ ಹುಟ್ಟಿರುವುದು ಕೂಡ ಇದು ಒಂದು ಸಾಧನೆಯೇ, ನಮಗೂ ಅನುಕೂಲಕರವಾದಂತಹ ವಾತಾವರಣವೇ. ಇಷ್ಟಾದರೂ ಗೃಹೇಶು ಖಗವತ್ ಸಕ್ತಃ, ಒಂದು ಆ ಪಾರಿವಾಳದಂತೆ ಮನೆಯ ವಾತಾವರಣದಲ್ಲೇ ಆಸಕ್ತರಾಗಿಬಿಟ್ರೆ ಅವನನ್ನೇನ್ ಕರಿಬೇಕು? ತಮ್ಮ ಆರೂಢ ಚ್ಯುತಂ ವಿದುಹು, ಆರೂಢ ಪತಿತ ಅಂತ ಕರಿಬೇಕು ಅವನು. ಮನುಷ್ಯ ಮೇಲೆ ಏರ್ತಾ ಹೋದ್ರೆ ಅವನು ಏರ್ತಾನೆ ಹೋಗ್ಬೇಕು, ಕೆಳಗೆ ಇಳಿಬಾರ್ದು. ಅವನು ಇಳಿದ್ರೆ ಮತ್ತೆ ಅವನ ಪತನ ಸ್ವಲ್ಪ, ಮತ್ತೆ ಅವನ ಉತ್ಸಾಹ ದೂರ ಹೋಗ್ತದೆ ಅಷ್ಟೆ. ಇವನನ್ನ ಆರೂಢ ಚ್ಯುತ ಅಂದ್ರೆ ಆರೂಢ ಪತಿತ ಅಂತ ಹೇಳ್ಬೇಕು. ಹಿಂದೆ ಒಂದೆರಡು ಸಾರಿ ಅದನ್ನು ಹೇಳಿದ್ದೇನೆ. ಸಾಧಕರ ಜೀವನ, ನಾವು ಹೇಗೆ ನಮ್ಮ ಜೀವನವನ್ನು ತಿಳ್ಕೊಳ್ಬೇಕು ಅಂದ್ರೆ, ಒಂದು ಹಾವು ಏಣಿ ಆಟ ಇದ್ದ ಹಾಗೆ. ಒಂದು ಯಾವುದೋ ಏಣಿ ಸಿಕ್ಕರೆ ಅದರಿಂದ ಎಷ್ಟೋ ಮೆಟ್ಲು ಮೇಲೆ ಹೋಗ್ಬಿಡ್ತೀವಿ. ಮತ್ತೊಂದು ಯಾವುದೋ ಹಾವೋ ಬೇಡನೋ ನಮ್ಮನ್ನು ಕಚ್ಚಿಬಿಟ್ರೆ ಮತ್ತೆಷ್ಟೋ ಮೆಟ್ಲು ಕೆಳಗೆ ಬಂದು ಬೀಳ್ತೇವೆ. ಆದರೂ ಈ ಜಗತ್ತಿನಲ್ಲಿ ನಾವು ಹುಟ್ಟಿದ್ದು ಅಲ್ಪ ಸ್ವಲ್ಪ ಧರ್ಮಾಚರಣೆ ಮಾಡಿದ್ರು ಕೂಡ ಇವತ್ತು ಒಂದು ಹೆಜ್ಜೆ ಇಟ್ಟಿವಿ, ನಾಳೆ 2 ಇಟ್ಟೆವು, ನಾಡ್ದು 3 ಇಟ್ಟೆವು. ಕೆಲವು ಕಾಲದ ಬಳಿಕ ಮತ್ತೆ ಕುಸಿದು ಬಿದ್ದರೆ ಈ ಇಟ್ಟ ಹೆಜ್ಜೆಗಳಿಗೆ ಅರ್ಥ ಅಲ್ಲ. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನವಿದ್ಯತೆ. ಒಂದೇ ಒಂದು ಒಳ್ಳೆ ಆಲೋಚನೆ, ಇಂಥ ಯಾವುದೋ ಒಂದು ಸತ್ಕಾರ್ಯವನ್ನು ಮಾಡಬೇಕು ಅನ್ನುವ ಆಲೋಚನೆ, ಒಂದು ಸ್ಟೆಪ್, ಇನ್ನು ಸ್ಟೆಪ್ ತಗೋಬೇಕು ಅಂತ ಆಲೋಚನೆ ಮಾಡಿದ್ರು ಅದು ವ್ಯರ್ಥ ಅಲ್ಲ. ಈ ಜನ್ಮದಲ್ಲಿ ಒಂದು ಒಳ್ಳೆ ಕಾರ್ಯ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೇವೆ, ಒಳ್ಳೆ ಕಾರ್ಯ ಮಾಡಲಿಲ್ಲ, ಮುಂದಿನ ಜನ್ಮದಲ್ಲಿ ಒಳ್ಳೆ ಕಾರ್ಯ ಮಾಡ್ಲಿಕ್ಕೆ ಅದು ಪ್ರೇರಣೆ ಕೊಡ್ತದೆ. ಮತ್ತೆ ಒಂದು ಮೆಟ್ಲು ಇಟ್ಟಿದ್ವಿ, ನಾವೀಗ ಏರಿದೆವು, ನಾಳೆ 2 ಮೆಟ್ಲು ಏರಿದೆವು, ಅಲ್ಲೇ ಬಿದ್ದೆವು, ಬಿದ್ರು ಅದು ವ್ಯರ್ಥ ಅಲ್ಲ. ಮತ್ತೆ ಇನ್ನೊಂದು ಪ್ರಸಂಗ ಬಂದಾಗ ಅಲ್ಲಿಂದ ಮುಂದೆ ಪ್ರಯಾಣ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಆದ್ರೆ ಅದ್ರ ಬಗ್ಗೆ ನಮಗೆ ಒಂದು ಎಚ್ಚರ ಇರಬೇಕು. ತಮ್ಮ ಆರೂಢ ಚ್ಯುತಂ ಬಿದುಹು. ಆ ಕಪೋತದ ಆಖ್ಯಾನದೊಂದಿಗೆ 7ನೇ ಅಧ್ಯಾಯ ಸಮಾಪ್ತ ಆಗ್ತದೆ. ಮುಂದೆ 8ನೇ ಅಧ್ಯಾಯದಲ್ಲಿ ಆ ಅವಧೂತ ಮುನಿ ಯದು ಮಹಾರಾಜನಿಗೆ
ವರ್ಣಿಸಿದಂತಹ 9ನೆಯ ಗುರು ಹೆಬ್ಬಾವು, ಮುಂದೆ ಸಮುದ್ರ, ಅದರ ಬಳಿಕ ಪತಂಗ ಇತ್ಯಾದಿಗಳ ಬಗ್ಗೆ ಮುಂದೆ ನೋಡೋದಿರ್ತೀವಿ. ಅವಧೂತ ಮುನಿ ಹೇಳಿದ, ಮನುಷ್ಯ ನೋಡು ರಾಜ, ಈ ಒಬ್ಬ ಸಾಧಕ ಜೀವ, ಅವನಿಗೆ ಸ್ವರ್ಗದಲ್ಲಾಗಲಿ ಅಥವಾ ಈ ಹೀನ ಜನ್ಮದಲ್ಲಾಗಲಿ, ಮನುಷ್ಯ ಜನ್ಮ ಇತ್ಯಾದಿ ಏನು ಪಡ್ಕೊಂಡಿರ್ತಾನಲ್ಲ, ಮನುಷ್ಯ ಜನ್ಮ, ಪ್ರಾಣಿ ಜನ್ಮ, ಪಶುಪಕ್ಷಿ ಜನ್ಮ ಇತ್ಯಾದಿ ಎಲ್ಲೇ ಇದ್ರೂ ಕೂಡ ಇಂದ್ರಿಯ ಸುಖ ತಾನಾಗೆ ಬರ್ತದೆ. ನಾವು ಬಯಸದೇನೆ ಬರ್ತಿರ್ತದೆ, ಸ್ವಲ್ಪ ಎಲ್ಲ ಸುಖ ಬಂದೇ ಬರ್ತಿರ್ತದೆ. ನಾವೊಂದು ವಿಷಯ ಯಾವತ್ತೂ ನಾನು ಆಲೋಚನೆ ಮಾಡಿದ್ದೇನೆಂದ್ರೆ, ಸಂಸಾರ ಇಷ್ಟದ ದುಃಖಮಯವಾಗಿದೆ, ಹೌದು, ಇಲ್ಲ ಅಂತಲ್ಲ. ಏನೂ ಒಂದು ಸುಖದ ಒಂದು ಕ್ಷಣವೂ ಇಲ್ಲದೇನೆ ಮನುಷ್ಯ ಏನು ಬದುಕಿಲ್ಲ. ಕೆಲವರಿಗೆ ಸುಖ ಮತ್ತು ದುಃಖಗಳ ಶೇಕಡಾವಾರು ಪ್ರಮಾಣ ಅರ್ಧ ಇರಬಹುದು. ಕೆಲವರಿಗೆ ದುಃಖ ಹೆಚ್ಚಿರಬಹುದು, ಸುಖ ಕಡಿಮೆ ಇರಬಹುದು. ಕೆಲವರಿಗೆ ಸುಖ ಕಡಿಮೆ ಇದ್ದು ದುಃಖ ಕಡಿಮೆ ಇದ್ದಿರಬಹುದು. ಒಟ್ಟಾರೆ ಪ್ರಮಾಣವನ್ನು ಗಮನಿಸ್ತಾ ಹೋದ್ರೆ ಏನೂ ಒಂದು ಪ್ರಮಾಣವೂ ಸುಖ ಇಲ್ಲದೆ ಯಾರೂ ಇಲ್ಲ. 100ರಲ್ಲಿ 1 ಅಥವಾ 1000ದಲ್ಲಿ 1, 10,000ದಲ್ಲಿ, ಲಕ್ಷದಲ್ಲಿ ಒಂದಾದ್ರೂ ಒಂದು ಸ್ವಲ್ಪ ಆದ್ರೂ ಸುಖ ಇದ್ದೇ ಇರ್ತದೆ. ಏನೂ ಸುಖ ಇಲ್ಲದೆ ಯಾರೂ ಇರೋದಿಲ್ಲ. ದೇಹಿನಾಂ ಯದ್ಯಥಾ ದುಃಖಂ ತಸ್ಮಾನ್ ನೇಚ್ಛೇತ ತದ್ಬುಧ. ಇಂದ್ರಿಯ ಸುಖ ತಾನಾಗೆ ಬಂದೇ ಬರ್ತದೆ, ದುಃಖನೂ ಕೂಡ ತಾನಾಗೆ ಬಂದೇ ಬರ್ತದೆ. ದುಃಖವನ್ನು ಕೂಡ ನಾವು ಅಪೇಕ್ಷೆ ಪಡದೆ ಹೋದ್ರೂ ಕೂಡ ದುಃಖ ನಮಗೆ ಬರೋದು ಬಿಡ್ತದ, ಅದು ಬಂದೇ ಬರ್ತದೆ. ಯಥಾ ಇಂದ್ರಿಯ ದುಃಖಂ ಪತನ ನಿಶ್ಚಯ ಸ್ವರ್ಗೇ ನರಕೇ ಚ ಅಸ್ತಿ ತಥಾ ಶ್ರೋತ್ರಾದಿ ಇಂದ್ರಿಯ ವಿಷಯ ಶಬ್ದಾದಿ ಸುಖಂ ಅಸ್ತ್ಯೇವ. ದುಃಖ ಅಂತೂ ಒಂದು ಇದ್ದೇ ಇದೆ, ದುಃಖದಂತೆ ಸುಖವೂ ಇದೆ, ಸುಖದಂತೆ ದುಃಖವೂ ಇದೆ, ಎರಡೂ ಕೂಡ ಇದ್ದೇ ಇದೆ. ಒಂದು ದುಃಖ ಅನ್ನೋ ಶಬ್ದಕ್ಕೆ ಒಂದು ನಿರ್ವಚನ ಭಾಗವತದಲ್ಲಿ, ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ನಾವು ಬರೇ ದುಃಖ ಇದೆ ಅಂತ ನಾವು ಅಂತೀವಲ್ಲ, ಕೇವಲ ದುಃಖ ಇಲ್ಲ, ಯಾಕಂದ್ರೆ ಸುಖನೂ ಇದೆ ಅಂತ ಆ ಶಬ್ದನೇ ಹೇಳ್ತಿದೆ ಅಂತ. ಯಾಕಂದ್ರೆ ದುರ್ದುಃಖಮಿತಿ ವಿಜ್ಞೇಯಂ ಖಂ ಸುಖಂ ಚ ತಥೋಯತಃ ತಸ್ಮಾತ್ ದುಃಖದ ನಾಮವಾನ್. ಪರಮಾತ್ಮನಿಗೆ ದುಃಖದ, ನೀನು ಬರೇ ದುಃಖ ಕೊಟ್ಟಿದ್ದಿ ಅಂತ ನಾವು ಶಬ್ದ ಪ್ರಯೋಗ ಮಾಡಿದ್ರೆ ಆ ಶಬ್ದನೇ ಹೇಳುವಂತೆ, ನಾನು ಬರೇ ದುಃಖ ಕೊಟ್ಟಿಲ್ಲ, ನೀವು ದುಃಖವನ್ನು ಕೊಟ್ಟಿದ್ದೀನಿ, ಸುಖವನ್ನು ಕೊಟ್ಟಿದ್ದೀನಿ ಅಂತಾನೆ ಪರಮಾತ್ಮ. ಯಾಕೆಂದ್ರೆ ದುಃಖ ಅನ್ನುವಲ್ಲಿ ದುರ್ ಅಂದ್ರೆ ದುಃಖ ಅಂತ ಅರ್ಥ, ಸಂಕಟ ಅಂತ ಅರ್ಥ, ಖಮ್ ಅಂದ್ರೆ ಸುಖ ಅಂತ ಅರ್ಥ. ಆದ್ರಿಂದ ದುಃಖ ಬಂತು ನನಗೆ ಅಂತಂದಾಗ ದುಃಖ ಬಂದಿದೆ ಸುಖ ಬಂದಿದೆ ಅಂತ ಅರ್ಥನೇ ಅದಕ್ಕೆ. ದುರ್ದುಃಖಮಿತಿ ವಿಜ್ಞೇಯಂ ಖಂ ಸುಖಂ ಚ ತಯೋರ್ಯತಃ ಪ್ರದಾತ ಭಗವಾನ್ ವಿಷ್ಣು ತಸ್ಮಾತ್ ದುಃಖದ ನಾಮವಾನ್ ಅಂತ ಭಾಗವತ ತಾತ್ಪರ್ಯ. ಆದ್ರಿಂದ ದುಃಖ ಬಂದಂತೆ ಸುಖನೂ ಬರ್ತದೆ, ಸುಖ ಬಂದಂತೆ ದುಃಖನೂ ಬರ್ತದೆ. ಏನೂ ಸುಖದಲ್ಲಿ ಅವಲೇಶವೂ ಇಲ್ಲದೆ ಯಾರೂ ಇರೋದಿಲ್ಲ ಈ ಜಗತ್ತಿನಲ್ಲಿ. ಆದ್ರಿಂದ ಈ ಸುಖಕ್ಕಾಗಿ ಪ್ರಯತ್ನ ಪಡಬೇಡ್ರಿ, ಬರೋದು ತಾನಾಗೆ ಬರ್ತದೆ. ಬಂದಾಗ ಒಂದಿಷ್ಟು ಅನುಭವಿಸಿದ್ರಾಯ್ತು. ಹೇಗೆ ಅಂದ್ರೆ, ಒಂದು ಹೆಬ್ಬಾವು ಗ್ರಾಸಂ ವಿಸೃಷ್ಟಂ ದಿಷ್ಟೇನ, ಏನೋ ಅದೃಷ್ಟವಶಾತ್ ದೈವವಶಾತ್ ಒಂದಿಷ್ಟು ಆಹಾರ ತನ್ನ ಬಳಿಗೆ ಬರ್ತದೆ. ಬಹಳ ದೊಡ್ಡ ಪ್ರಮಾಣದ ಆಹಾರ ಇರಬಹುದು ಅಥವಾ ಸಣ್ಣ ಪ್ರಮಾಣದ ಆಹಾರ ಇರಬಹುದು. ತತ್ಕಾಲಕ್ಕೆ ಏನ್ ಬಂತೋ ಅದನ್ನು ಹೆಬ್ಬಾವು ತಿಂದೇ ತಿಂತದೆ. ಯದೃಚ್ಛಯ ಆಪತಿತಂ ಗ್ರಸೇತ್ ಅಜಗರಃ ಅಕ್ರಿಯ. ಹೆಚ್ಚು ಅದನ್ನು ಪ್ರಯತ್ನ ಮಾಡೋದಿಲ್ಲ. ಹಾವು ಕೂಡ, ಹೆಬ್ಬಾವು ಕೂಡ ಒಂದು ಹಾವಿನ ಜಾತಿಯೇ. ಬೇರೆ ಹಾವುಗಳು ಎಷ್ಟು ಪ್ರಯತ್ನ ಪಡ್ತಾವ ಅಷ್ಟ ಪ್ರಯತ್ನವನ್ನು ಕೂಡ ಹೆಬ್ಬಾವು ಮಾಡೋದಿಲ್ಲ. ಸ್ವಾಭಾವಿಕವಾಗಿ ಅದು ನಿಷ್ಕ್ರಿಯ. ಯದೃಚ್ಛ ಅಂದ್ರೆ ಏನು? ಆಕಸ್ಮಿಕವಾಗಿ ಅಂತ ಅರ್ಥ. ಕೋಶಗಳನ್ನು ತೆಗೆದು ನೋಡಿದ್ರೆ ಯದೃಚ್ಛ ಅಂದ್ರೆ ಆಕಸ್ಮಿಕ. ಭಾಗವತ ತಾತ್ಪರ್ಯ ಮತ್ತೊಂದ್ ಕಡೆ ಹೇಳಿದೆ, ಇಲ್ಲಿ ಬಂದಿಲ್ಲ ಅದು. ಏನಂದ್ರೆ, ಯತ್ರಾನ್ ಹೇತ್ವಭಾವ ಸ್ಯಾತ್ ಈಶ್ವರೇಚ್ಛಾದಿಕಂ ವಿನ ಈಶ್ವರೇಚ್ಛಾ ಯದೃಚ್ಛಾ ಸ್ಯಾತ್ ಅತಸ್ತತ್ರ ಯದೃಚ್ಛಯ. ಒಂದು ಪ್ರಸಂಗ ನೋಡ್ತೀವಿ, ಆಕಸ್ಮಿಕವಾಗಿ ಒಂದೇನೋ ಅಲ್ಲಿ ಬಂದು ಒದಗಿತ್ತು. ನೋಡಿದ್ರೆ ನಮಗೆ ಪರಿಚಿತ ಇರುವಂತಹ ಯಾವ ಕಾರಣವೂ ಕಾರಣವಾಗಿ ಕಾಣ್ತಾ ಇಲ್ಲ. ಕಾರ್ಯ ಆಗಿದೆ, ಕಾರಣ ಮಾತ್ರ ನಮಗೆ ಪರಿಚಿತವಾದ ಯಾವುದೂ ಇಲ್ಲ. ಪರಿಚಿತವಾದ ಯಾವ ವ್ಯಕ್ತಿ, ಅಪರಿಚಿತವಾದ ಯಾವುದೇ ವ್ಯಕ್ತಿ, ಯಾವುದೇ ಪ್ರಸಂಗಗಳು ಏನೂ ಅಲ್ಲಿ ಕಾಣ್ತಾ ಇಲ್ಲ. ಆದ್ರೆ ಕಾರ್ಯ ಮಾತ್ರ ಆಯ್ತು. ಇದ್ಯಾವುದು? ಯತ್ರಾನ್ಯ ಹೇತ್ವಭಾವ ಸ್ಯಾತ್. ಬೇರೆ ಹೇತುಗಳಿಲ್ಲ, ಇರುವುದೊಂದೇ ಕಾರಣ ನಮಗೆ ಕಾಣಬೇಕಾದ್ದು ಈಶ್ವರೇಚ್ಛ. ಆದ್ರಿಂದ ಎದುರ್ಚ್ಛ ಅಂದ್ರೆ ಈಶ್ವರೇಚ್ಛ. ಕೋಶಗಳ ಪ್ರಕಾರ ಎದುರ್ಚ್ಛ ಅಂದ್ರೆ ಆಕಸ್ಮಿಕವಾಗಿ. ಆಕಸ್ಮಿಕ ಅನ್ನುವುದಿಲ್ಲ ಜಗತ್ತಿನಲ್ಲಿ, ಎಲ್ಲವೂ ಭಗವಂತನ ಇಚ್ಛೆಯಿಂದ ನಡೆಯೋದು. ಈಶ್ವರೇಚ್ಛಾ ಎದುರ್ಚ್ಛಾ ಸ್ಯಾತ್ ಅತಸ್ತತ್ರ ಎದುರ್ಚ್ಛಯ.
ಆದ್ರಿಂದ ಯದೃಚ್ಛಯ ಆಪತಿತಂ ಅನ್ನುವ ಈ ಶಬ್ದಕ್ಕೆ ಇಲ್ಲಿ ಭಗವಂತನ ಇಚ್ಛೆಯಿಂದ ಬಂದದ್ದು ಅಂತ ಹೀಗಾದ್ರ ಅರ್ಥ ನಾವು ತಿಳ್ಕೊಳ್ಬೇಕು. ಮುಂದೆ ಅದೇನ್ ಮಾಡ್ಬೇಕು? ಆಹಾರ ಸಿಗದೆ ಹೋದ್ರೆ ಶಯೀತ ಆಹಾನಿ ಭೂರಿಣಿ ನಿರಾಹಾರ ಅನುಪಕ್ರಮ. ಆಹಾರ ಸಿಗದೆ ಹೋದ್ರೆ ಹಾಗೆ ಮಲ್ಕೊಂಡಿರ್ತದೆ, ಬಹುದಿನಗಳವರೆಗೂ ಹಾಗೆ ಮಲ್ಕೊಂಡಿರ್ತದೆ. ನಿರಾಹಾರ ಅನುಪಕ್ರಮ, ಯಾವುದೇ ಪ್ರಯತ್ನವಿಲ್ಲದೇ ಮಲಗಿಬಿಟ್ಟಿರ್ತದೆ. ಅದರಂತೆ ಮಹಾಹೀರಿವ ದಿಷ್ಟಭುಕ್, ಯೋಗಿಯೂ ಕೂಡ ಜೀವನಕ್ಕಾಗಿ ಬಹಳ ಪ್ರಯತ್ನ ಪಡಬಾರ್ದು. ಹಾವಿನಂತ ಬದುಕಬೇಕು. ಹಾವುಗಳಿಗೂ ಮನುಷ್ಯನಿಗೂ ವ್ಯತ್ಯಾಸ ಇದೆ. ಆ ಹಾವುಗಳಿಗೆ, ಕೆಲವು ಪ್ರಾಣಿಗಳಿಗೆ, ಕಪ್ಪೆ ಮೊದಲಾದ ಪ್ರಾಣಿಗಳಿಗೆ ಹೈಬರ್ನೇಷನ್ ಅಂತ ಒಂದು ಸ್ಥಿತಿ ಇದೆ. ತಿಂಗಳುಗಳ ಕಾಲ ಅವರು ಆ ಹೈಬರ್ನೇಷನ್ ಅನ್ನೋ ಸ್ಥಿತಿಗೆ ಹೋಗ್ತಾರೆ. ಅಲ್ಲಿ ಹೋದ್ರೆ ಅವ್ರು ಸಾಯೋದಿಲ್ಲ. ಅವರು ಸ್ವಲ್ಪ ದೌರ್ಬಲ್ಯ ಬಂದಿರಬಹುದು, ಸಾಯೋದಿಲ್ಲ. ಮಾತ್ರ ಉಸಿರು ಕಟ್ಟಿ ಸಾಯೋದಿಲ್ಲ. ಇಲ್ಲೋ ಹಿಮಾಲಯದಲ್ಲಿ ಕೆಲವು ಕಪ್ಪೆಗಳು ಇರ್ತಿರ್ತವೆ, ಅದಿದ್ದ ಜಾಗದಲ್ಲಿ ಹಿಮಪಾತ ಆಗ್ತದೆ, ಅದು ಹಿಮ ಗಡ್ಡೆ ಗಟ್ಟಿ ಬಿಡ್ತದೆ, ಬೆಳಗ್ಗೆ ಹಾಗೆ ಬದುಕಿರ್ತವೆ. ಮತ್ತೆ ಹಿಮ ಕರಗಿದ ಮೇಲೆ ಎದ್ದು ಹೊರಗೆ ಬರ್ತವೆ, ಸಾಯೋದಿಲ್ಲ. ಕೆಲವು ಶೀತ ರಕ್ತದ ಪ್ರಾಣಿಗಳಿಗೆ ಈ ಹೈಬರ್ನೇಷನ್ ಅನ್ನೋ ವ್ಯವಸ್ಥೆ ಇದೆ, ಕಪ್ಪೆಗಳು, ಹಾವುಗಳು ಮೊದಲಾದವುಗಳಿಗೆ. ನಾವು ಹಾವಿನಂತೆ ಬದುಕಬಹುದು. ಅಂದ್ರೆ ಎರಡು ಏಕಾದಶಿ ತರ 2 ದಿವಸ ಉಪವಾಸ ಮಾಡಬಹುದು. ಯಾರೋ ಕೆಲವು ಶಕ್ತಿ ಇದ್ದರೆ ಒಂದು ಸ್ವಲ್ಪ ಹೆಚ್ಚಿಗೆ ಮಾಡಬಹುದು. ತೀರಾ ಹಾವಿನಂತೆ ತಿಂಗಳುಗಟ್ಟಲೆ ಉಪವಾಸ ನಾವು ಬದುಕಲಿಕ್ಕೆ ಆಗೋದಿಲ್ಲ. ಆದ್ರೆ ಆಹಾರ ತಾನಾಗೆ ಸಿಗ್ತದೆ, ಬಹಳ ಪ್ರಯತ್ನ ಪಡ್ಬೇಕಾಗಿಲ್ಲ ಅಂತ ಒಂದು ಹೋಲಿಕೆ ಅಷ್ಟೇ. ನಮ್ಮ ದೇಹ ಇದೆಯಲ್ಲ, ಓಜಸ್ಸಹೋ ಬಲಯುತಂ ಬಿಭ್ರದ್ ದೇಹ ಮಕರ್ಮಕಂ ಶಯಾನೋ ವೀತನಿದ್ರಶ್ಚ ನೇಹೇತ ಇಂದ್ರಿಯ ವಾನಪೆ. ನಮಗೆ ಈ ಶರೀರ ಈಗ ಬಂದೊದಗಿದೆಯಲ್ಲ, ಇದು ಎಂಥ ಶರೀರ? ಇದು ಭಗವಂತನ ಮತ್ತು ಮುಖ್ಯ ಪ್ರಾಣನ ಸನ್ನಿಧಾನ ಇರುವಂತ ಶರೀರ. ಅವರಿಬ್ರು ಇದ್ದ ಮೇಲೆ ಈ ಶರೀರ ಏನ್ ಮಾಡ್ಬೇಕೋ, ಈ ಶರೀರಕ್ಕೆ ಏನ್ ದೊರಕಬೇಕೋ ಅದನ್ನ ಅವ್ರು ದೊರಕಿಸ್ತಾರೆ. ಆದ್ರೆ ಹೊಟ್ಟೆಪಾಡಿಗಾಗಿ ಬಹಳ ಕರ್ಮ ಮಾಡಬಾರ್ದು. ಇಂದ್ರಿಯ ಶಕ್ತಿ ಇದ್ರೂ ಕೂಡ ಎಚ್ಚರದಿಂದ ಇರಬೇಕು. ನೇಹೇತ ಇಂದ್ರಿಯವಾನಪಿ ನೋಡಿ, ಓಜಸ್ಸಹೋ ಬಲಯುತಂ ಅಂತ 3 ಶಬ್ದ. ನಾವು ಯಾವತ್ತೂ ಕೂಡ ಇದನ್ನು ಅನುಸಂಧಾನ ಮಾಡಬೇಕಾದಂತ ಶಬ್ದಗಳಿವೆ. ಭಾಗವತದಲ್ಲಿ ಪ್ರಾಣ ಓಜಸ್ ಸಹೋಬಲಂ ಅಂತ ಒಂದ್ ಕಡೆ 1ನೇ ಅಧ್ಯಾಯದಲ್ಲಿ ಅಥವಾ 2ನೇ ಅಧ್ಯಾಯದಲ್ಲಿ ಮುಖ್ಯ ಪ್ರಾಣನ ವರ್ಣನ ಇದೆ. ಪ್ರಾಣ ಓಜಸ್ ಸಹೋಬಲಂ ಅಂತ 4 ಶಬ್ದಗಳು. ಪ್ರಾಣ ಓಜಸ್ಸು ಸಹ ಬಲ ಅಂದ್ರೆ ಏನು ಅಂತ ಅವುಗಳನ್ನು ವಿವರಿಸಿದ್ದಾನೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ. ಅದಕ್ಕೆ ಅವ್ರು ತಗೊಂಡಿದ್ದ ಶ್ಲೋಕ ಮಹಾಭಾರತದ್ದು. ಸರ್ವಚೇಷ್ಟಯಿತೃತ್ವಾತ್ತು ಪ್ರಾಣೋ ವಿಭವ ಶಕ್ತಿತಃ ಓಜಸ್ತ್ವನಭಿಭಾವ್ಯತ್ವಾತ್ ಸಹಚ ಸ್ವೇಚ್ಛಯಾ ಕೃತೆ ಬಲಂ ವಿಧಾರಕತ್ವಾಚ್ಚ ವಿಧೃತಿರ್ ವಾಯುರುಚ್ಯತೆ. ಮುಖ್ಯ ಪ್ರಾಣನಿಗೆ 5 ಹೆಸರುಗಳು. ಭಾಗವತದಲ್ಲಿ 4 ಬಂತು. ಪ್ರಾಣ ಓಜಸ್ ಸಹೋ ಬಲಂ ಅಂತ ಬಂತು. ಓಜಸ್ಸಹೋ ಬಲಯುತಂ, ಓಜಸ್ಸು ಸಹಸ್ಸು ಬಲ, ಇವುಗಳಿಂದ ಕೂಡಿದಂತಹ ನಮ್ಮ ಶರೀರ. ಹಾಗಂದೇನು ಅರ್ಥ? ಅದಕ್ಕೆ ಭಗವಂತನ ಮತ್ತೆ ಮುಖ್ಯ ಪ್ರಾಣನ ಸನ್ನಿಧಾನದಿಂದ ಕೂಡಿದ್ದಿದು ಅಂತ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಈ ಓಜಸ್ಸು ಸಹಸ್ಸು ಬಲ ಅನ್ನುವ ಈ ಶಬ್ದಗಳಿವೆಯಲ್ಲ, ಇವು ಭಾಗವತದಲ್ಲಿ ಬಂದಿರುವಂತಹ ಶಬ್ದಗಳು. ಪ್ರಾಣ ಓಜಃ ಸಹೋ ಬಲಂ ಅಂತ ಅದನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಶ್ಲೋಕ ಮಹಾಭಾರತದ್ದು. ಪ್ರಾಣ ಓಜಸ್ಸು ಸಹಸ್ಸು ಬಲ ವಿಧೃತಿ ಅಂತ 5 ಶಬ್ದಗಳನ್ನ ವಿಧೃತಿ ಅಂತ 5ನೇ ಶಬ್ದವನ್ನಾಗಿ ಅವ್ರು ತಗೊಂಡಿದ್ದಾರೆ. ಅವುಗಳಿಗೆಲ್ಲ ಅರ್ಥ ಏನು ಅಂತಂದ್ರೆ, ಮೊದಲನೇದಾಗಿ ಸರ್ವಚೇಷ್ಟಯಿತೃತ್ವಾತ್ತು ಪ್ರಾಣ. ಇಲ್ಲಿ ನೋಡಿ, ಇಲ್ಲಿ ಪ್ರಾಣ ಶಬ್ದ ಬರಲಿಲ್ಲ, ಆದ್ರೂ ಪ್ರಾಣ ಅಂತ ಶಬ್ದ ನಾವು ತಗೊಳ್ಳೋಣ. ಮೊದಲನೇ ಶಬ್ದ ಏನು ಅಂದ್ರೆ ಭಾಗವತದಲ್ಲಿ 1ನೇ ಸ್ಕಂದದಲ್ಲಿ ಅದು ಬಂದಿರೋದು, 1 ಅಥವಾ 2. ಅದರ ಅರ್ಥವನ್ನು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ವಿವರಿಸಿದ್ದಾರೆ. ಪ್ರಾಣ ಅಂದ್ರೆ ಸರ್ವಚೇಷ್ಟಯಿತ, ಎಲ್ಲರ ಕಡೆಯಿಂದನೂ ಎಲ್ಲಾ ಕ್ರಿಯೆಗಳನ್ನು ಮಾಡಿಸುವವನು. ಅದಕ್ಕಾಗಿ ಅವನಿಗೆ ಪ್ರಾಣ ಅಂತ ಹೇಳ್ತಾರೆ. ಅನ ಅಂದ್ರೆ ಅನಚೇಷ್ಟಾಯಂ ಅಂತಾನೆ ಧಾತು. ಅನ ಚೆನ್ನಾಗಿ ಎಲ್ಲರ ಕಡೆಯಿಂದನೂ ಎಲ್ಲಾ ಚೇಷ್ಟೆಗಳನ್ನು ಮಾಡಿಸುವವನು, ಅವನೇ ಪ್ರಾಣ. ವಸ್ತುತಃ ಪರಮಾತ್ಮನೇ ಮುಖ್ಯ ಪ್ರಾಣ, ಇವನು ಮಧ್ಯಮ ಪ್ರಾಣ. ಅಯಂ ವಾವ ಶಿಶು ಮಧ್ಯಮ ಪ್ರಾಣ ಅಂತೇಳಿ ಬೃಹದಾರಣ್ಯಕ ಉಪನಿಷತ್ತು ಇವನು ಮಧ್ಯಮ ಪ್ರಾಣ ಅಂತ ಹೇಳಿದೆ. ಮುಖ್ಯ ಪ್ರಾಣ ಅವನೇ, ಪರಮಾತ್ಮನೇ. ಇದು ಪ್ರಾಣ ಅನ್ನೋ ಶಬ್ದದ ಬಗ್ಗೆ ಆಯ್ತು. ಸರ್ವಚೇಷ್ಟ ಇತೃತ್ವಾತ್ತು ಪ್ರಾಣ ಅಭಿಭವ ಶಕ್ತಿತಃ ಓಜಃ. ಓಜಸ್ ಅನ್ನೋ ಮುಂದಿನ ಶಬ್ದ ಇದೆಯಲ್ಲ, ಇದು ಮುಖ್ಯ ಪ್ರಾಣಿಗೂ ಅನ್ವಿತ ಆಗ್ತದೆ, ಪರಮಾತ್ಮನಿಗೆ ಅನ್ವಿತ ಆಗೋದ್ರಿಂದಲೇ ಮುಖ್ಯ ಪ್ರಾಣಿಗೆ ಅನ್ವಿತ ಆಗ್ತದೆ. ಅಲ್ಲಿ ಹೇಳಿರೋದು ಪರಮಾತ್ಮನ ಬಗ್ಗೆ ಇರಬಹುದು, ನಾವು 2 ಬಗ್ಗೆನೂ ತಗೊಳ್ಬೇಕು. ಇಲ್ಲಿ ನೋಡಿ, ಓಜಸ್ ಅಂತ ಶಬ್ದ ಬಂತೀವಿ. ಅಭಿಭವ ಶಕ್ತಿತಃ ಓಜಃ.
ಎಲ್ಲರನ್ನೂ ಸೋಲಿಸಬಲ್ಲ ಶಕ್ತಿ ಉಳ್ಳವನಾದ್ದರಿಂದ ಅವನಿಗೆ ಓಜಸ್ ಅಂತ ಹೆಸರು. ಅನಭಿಭಾವ್ಯತ್ವ ಸಹ, ಇನ್ನೊಬ್ಬರಿಗೆ ಸೋಲೋದಿಲ್ಲ, ಸೋಲದೇ ಇರುವುದರಿಂದ ಸಹಸ್ರ, ಇನ್ನೊಬ್ಬರನ್ನು ಸೋಲಿಸ್ತಾನಾದ್ರಿಂದ ಓಜಸ್. ಇವೆರಡು ಆ ಶಬ್ದಗಳಿಗೆ ಅರ್ಥ. ಪ್ರಾಣೋಭಿಭವ ಶಕ್ತಿ ಓಜಸ್ ತ್ವನಭಿಭಾವ್ಯತ್ವ ಸಹ ಸ್ವೇಚ್ಛೆಯಾಕತೆ ಬಲಂ. ಇಲ್ಲಿ ಬಲ ಅಂತ ಶಬ್ದ ಬಂತು ನೋಡಿ. ಬಲ ಅಂತ ಪರಮಾತ್ಮನಿಗಾಗಲಿ ಮುಖ್ಯ ಪ್ರಾಣನಿಗಾಗಲಿ ಯಾಕೆ ಕರೀತಾರೆ ಅಂದ್ರೆ ಸ್ವೇಚ್ಛೆಯಾಕತೆ. ಇನ್ನೊಬ್ರು ಯಾರೋ ಏನೋ ಕೆಲಸ ಹೇಳಿದ್ರು ಅಂತ ಅವ್ರ ಇಚ್ಛೆಗೆ ಮಣಿದು ಅವ್ರ ಮರ್ಜಿಗೆ ಮಣಿದು ಕೆಲಸ ಮಾಡುವವನಲ್ಲ, ಯಾವತ್ತು ತನ್ನ ಇಚ್ಛೆಗೆ ತಕ್ಕಂತಾನೆ ಕೆಲಸ ಮಾಡುವವನು. ಸ್ವೇಚ್ಛೆಯಾಕತೆ, ತನ್ನ ಇಚ್ಛೆಗೆ ಬಂದದ್ದು ಮಾಡಿಯೇ ಮಾಡ್ತಾನೆ, ತನ್ನ ಇಚ್ಛೆಗೆ ಬಂದದ್ದನ್ನೇ ಮಾಡ್ತಾನೆ. ಇದು ಅವನ ಗುಣ, ಅದು ಬಲ ಅಂತ ಹೇಳಿ. ಮುಂದೆ ಸ್ವೇಚ್ಛಾಕೃತೆ ಬಲಂ ವಿಧಾರಕತ್ವಾಚ ವಿಧೃತಿ. ವಿಧಾರಕ ಅವನು. ಈ ಜಗತ್ತನ್ನೆಲ್ಲ ತನ್ನ ಬೆನ್ನ ಮೇಲೆ ಕೂರ್ಮ ರೂಪದಿಂದ ಹೊತ್ತಿದ್ದಾನೆ ಪರಮಾತ್ಮ. ವಾಯು ರೂಪದಿಂದ ಕೂರ್ಮ ರೂಪದಿಂದ ವಾಯು ಕೂರ್ಮ ರೂಪದಿಂದ ಮುಖ್ಯ ಪ್ರಾಣನು ಕೂಡ ಹೊತ್ತಿದ್ದಾನೆ. ಹನುಮಂತನಾಗಿದ್ದಾಗ ಆ ಇಡೀ ಕಪಿಗಳ ಜವಾಬ್ದಾರಿಯನ್ನೆಲ್ಲ ಹೊತ್ತ, ಸಂಜೀವನ ಪರ್ವತವನ್ನು ಹೊತ್ತ. ಆಮೇಲೆ ಅಸ್ಮಿನ್ ಯುದ್ಧೇ ಮಹಾವೀರ ತ್ವಯಿ ಭಾರತ್ ಸಮಾಹಿತ, ಕುರುಕ್ಷೇತ್ರದ ಯುದ್ಧದ ಭಾರತದ ಜವಾಬ್ದಾರಿಯನ್ನೆಲ್ಲ ಅವನೇ ಹೊತ್ತ. ಅವನ ಮೇಲೆ ಹೊರಸಿದವನು ಕೃಷ್ಣ. ಮಹಾವೀರನೇ, ಯುದ್ಧದ ಭಾರ ಜವಾಬ್ದಾರಿ ಎಲ್ಲ ನಿನ್ನದು ಅಂತ ಹೇಳಿ. ಮುಂದೆ ಬದ್ಧನಾಗಿ ಶಾಸ್ತ್ರದ ವ್ಯಾಖ್ಯಾನದ ಜವಾಬ್ದಾರಿ ಹೊತ್ತ. ಅದಕ್ಕೆ ಅವನಿಗೆ ವಿಧೃತಿ, ವಿಧಾರಕ ಅಂತ ಹೀಗೆಲ್ಲ ಅವನು ಕರೀತಾರೆ. ವಿಧೃತಿ ಅನ್ನೋ ಹೆಸರು ಅದು ಸ್ತ್ರೀಲಿಂಗವಾಗಿ ಕಾಣಿಸ್ತದೆ ನಮಗೆ. ಸ್ತ್ರೀಲಿಂಗವಾಗೇ ಅದನ್ನು ತಗೊಳ್ಬೇಕಾಗಿಲ್ಲ. ಸಂಸ್ಕೃತ ಸಾಹಿತ್ಯ ತುಂಬಾ ವಿಚಿತ್ರವಾದ್ದು. ಆ ಶಬ್ದದ ಅದು ಸ್ತ್ರೀಲಿಂಗವೋ ಪುಲ್ಲಿಂಗವೋ ಅನ್ನೋದ್ರ ಬಗ್ಗೆ ಆ ಟಿಪ್ಪಣಿಗಳಲ್ಲಿ ಅಲ್ಲಿ ಚಿಂತನೆ ನಡೆದಾಗ ಕಾಣಿಸೋದಿಲ್ಲ. ಆದರೂ ಈಗ ಸುಮ್ಮನೆ ಪ್ರಸಂಗ ಬಂತು ಅಂತ ಹೇಳ್ತೇನೆ. ವಿಧಾರಕತ್ವಾತ್ ವಿಧೃತಿ ವಾಯುರುಚ್ಯತೆ. ಆ ವಿಧೃತಿ ಅನ್ನೋ ಶಬ್ದದಿಂದ ಆ ಮುಖ್ಯ ಪ್ರಾಣನನ್ನ ಮತ್ತೆ ಪರಮಾತ್ಮನನ್ನು ಇಬ್ಬರನ್ನು ಕೂಡ ಉಪಾಸಿಸಬೇಕು. ಶಬ್ದ ಸ್ತ್ರೀಲಿಂಗವೋ ಪುಲ್ಲಿಂಗವೋ, ಪುಲ್ಲಿಂಗದಲ್ಲೂ ಆಗಬಹುದು ಅಂತ ಕಾಣಿಸ್ತದೆ. ಸಾಮಾನ್ಯವಾಗಿ ತಿನ್ ಪ್ರತ್ಯಯ ಅಂತ ಶಬ್ದ, ಭಕ್ತಿ, ಪ್ರೀತಿ, ಮತಿ, ನತಿ, ಸ್ತುತಿ ಇವೆಲ್ಲ ಸ್ತ್ರೀಲಿಂಗ ಶಬ್ದ. ವಿಧೃತಿ ಅನ್ನೋದು ಹಾಗಾದ್ರೆ ಸ್ತ್ರೀಲಿಂಗವ? ಸ್ತ್ರೀಲಿಂಗನೇ ಆಗ್ಬೇಕು ಅಂತ ಏನಿಲ್ಲ. ಇಂಥವು ಕೆಲವು ವಿಚಿತ್ರವಾದ ಶಬ್ದಗಳೆಲ್ಲ ಸಂಸ್ಕೃತ ಸಾಹಿತ್ಯದಲ್ಲಿವೆ. ಒಂದ್ ವೇಳೆ ಸ್ತ್ರೀಲಿಂಗ ಆದ್ರೂ ತಪ್ಪಿಲ್ಲ. ಯಾಕೆಂದ್ರೆ ಭಗವಂತನಿಗೆ ಸ್ತ್ರೀ ರೂಪ ಇದ್ದೇ ಇದೆ. ಭಗವಂತ ಎಲ್ಲಾ ಕಡೆನೂ ಸ್ತ್ರೀ ರೂಪದಿಂದ ಇದ್ದೇ ಇದ್ದಾನಾದ್ರಿಂದ ಅವನಿಗೆ ಆ ಸ್ತ್ರೀ ರೂಪ ಇದ್ದೇ ಇದೆ. ಮುಖ್ಯ ಪ್ರಾಣನಿಗೆ ಹೇಗೆ ಅಂತಂದ್ರೆ ಅರ್ಧನಾರಿ ನರವಪುಹು ವಾಯು ಕುತರ್ಜಿ ತೀರಿತ, ಬೃಹದಾರಣಿಕ ಉಪನಿಷತ್ ಭಾಷ್ಯ. ಅರ್ಧನಾರೀನರ ರೂಪನಾಗಿ ಮುಖ್ಯ ಪ್ರಾಣ ಇರ್ತಾನೆ. ಆದ್ರಿಂದ ಅವನದು ಕೂಡ ಪೂರ್ಣ ಸ್ತ್ರೀ ರೂಪ ಅಲ್ಲದೆ ಹೋದ್ರೂ ಅರ್ಧನಾರೀನರ ರೂಪ ಇದ್ದೇ ಇದೆ. ಆದ್ರಿಂದ ವಿಧೃತಿ ಅನ್ನೋ ಶಬ್ದ ತಾಯಿ ಮಗುವಿನ ಭಾರವನ್ನೆಲ್ಲಾ ಹೊರತಾಳಲ್ಲ. ಆದ್ರಿಂದಲೇ ಅವನನ್ನು ಮುಖ್ಯ ಪ್ರಾಣನನ್ನ ಆ ದೃಷ್ಟಿಯಿಂದ ಅರ್ಧನಾರೀನರ ರೂಪ ಎಂಬ ದೃಷ್ಟಿಯಿಂದ ಮಾತರ್ಮೇ ಮಾತರಿಶ್ವನ್ನಂತ ಉಪಾಸನೆ ಮಾಡೋದು ತಪ್ಪೇನಲ್ಲ. ತಾಯಿಯೇ ನೀನೇನು ತಾಯಿ ಅಂತ ಉಪಾಸನೆ ಮಾಡೋದು. ಮತ್ತೆ ಅದು ಎಲ್ಲಿಂದ ಬಂದದ್ದು? ತ್ರಿವಿಕ್ರಮ ಪಂಡಿತರು ಮಾತರ್ಮೇ ಮಾತರಿಶ್ವನ್ ಅಂತ ಹೇಳಿದ್ದೆಲ್ಲಿಂದ ಅಂದ್ರೆ ಒಂದು ಛಾಂದೋಗ್ಯ ಉಪನಿಷತ್ನಿಂದ, ಮತ್ತೊಂದು ಷಟ್ಪ್ರಶ್ನ ಅಥವಾ ಯಾವುದೋ ಒಂದು ಇನ್ನೊಂದು ಉಪನಿಷತ್ನಿಂದ. ಮಾತೆಯ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಂಚ ವಿಧೇಹಿಮೆ. ತಾಯಿಯು ಮಕ್ಕಳನ್ನು ರಕ್ಷಿಸುವಂತೆ ಓ ಮುಖ್ಯ ಪ್ರಾಣನೇ ನೀನು ನಮ್ಮನ್ನು ರಕ್ಷಿಸು, ನಮಗೆ ಶ್ರೀ ಪ್ರಜ್ಞಾ ಇದನ್ನೆಲ್ಲ ಕೊಡೋದು ಅಂತ ಕೇಳ್ಕೊಂಡಿದ್ದೇವೆ ಆ ಒಂದು ಉಪನಿಷತ್ನಲ್ಲಿ. ಛಾಂದೋಗ್ಯದಲ್ಲಿ ಪ್ರಾಣೋಹ ಪಿತಾ, ಪ್ರಾಣೋ ಮಾತಾ, ಪ್ರಾಣೋ ಭ್ರಾತ, ಪ್ರಾಣ ಸ್ವಸ, ಪ್ರಾಣ ಆಚಾರ್ಯ, ಪ್ರಾಣೋ ಬ್ರಾಹ್ಮಣ ಎಲ್ಲನೂ ಬಂದು ಹೋಯ್ತು. ತಂದೆ, ತಾಯಿ, ಸಹೋದರ, ಸಹೋದರಿ, ಪ್ರಾಣ ಆಚಾರ್ಯ ನಮ್ಮ ಗುರು, ಪ್ರಾಣೋ ಬ್ರಾಹ್ಮಣ ಯಾವುದೋ ನಮ್ಮ ಕಾರ್ಯಕ್ಕಾಗಿ ಬಂದು ಬ್ರಾಹ್ಮಣರು ಇರ್ತಾರಲ್ಲ, ಪಿತೃ ಕಾರ್ಯವೋ ದೇವ ಕಾರ್ಯವೋ ಅದಕ್ಕೆ ಬಂದಂತ ಬ್ರಾಹ್ಮಣರು ಇರ್ತಾರೆ, ಅವರಲ್ಲಿ ಅವನೇ ಇರ್ತಾನೆ. ಪ್ರಾಣೋ ಭ್ರಾತ, ಪ್ರಾಣಸ್ವತ, ಪ್ರಾಣ ಆಚಾರ್ಯ, ಪ್ರಾಣೋ ಬ್ರಾಹ್ಮಣ ಅಂತ ಈಗ ಒಂದು ಛಾಂದೋಗ್ಯ ವರ್ಣನೆ ಮಾಡಿದೆ. ಅದಕ್ಕೆ ಆ ಛಾಂದೋಗ್ಯ ಉಪನಿಷತ್ತು ಮತ್ತೆ ಇನ್ನೊಂದು ಷಟ್ಪ್ರಶ್ನೆ ಇರಬೇಕು ಅಥವಾ ಮುಂಡಕ ಯಾವುದೋ ಒಂದು ಇರಬೇಕು. ಅಲ್ಲಿಂದ ಮಾತೆಯ ಪುತ್ರನ್ ರಕ್ಷಸ್ವ ಅನ್ನುವ ಉಪನಿಷತ್ತಿನ ಆ ಎರಡು ನೆನಪಿನಿಂದ ತ್ರಿವಿಕ್ರಮ ಪಂಡಿತರು ಮಾತರ್ಮೇ ಮಾತರಿಶ್ವನ್ ಅಂತ ಸ್ತುತಿಸಿದ್ದಾರೆ ಅವನು. ಅದೇ ತರ ವಿಧೃತಿ ತಾಯಿಯಾದವಳು ಮಕ್ಕಳ ಎಲ್ಲಾ ಜವಾಬ್ದಾರಿಯನ್ನು ಹೊತ್ತಿರುವಂತೆ ಪರಮಾತ್ಮ ಸ್ತ್ರೀ ರೂಪದಿಂದ ಮುಖ್ಯ ಪ್ರಾಣ ಅರ್ಧನಾರೀನರ ರೂಪದಿಂದ ನಮ್ಮೆಲ್ಲಾ ಜವಾಬ್ದಾರಿಗಳನ್ನು ಕೂಡ ಹೊತ್ತಿದ್ದಾನೆ, ಹೊತ್ತು ನಮ್ಮನ್ನು ಮುನ್ನಡೆಸ್ತಾನೆ. ಹೀಗೆ ಪ್ರಾಣಾಯ ನಮಃ, ಓಜಸೇ ನಮಃ, ಸಹಸೇ ನಮಃ, ಬಲಾಯ ನಮಃ, ವಿಧೃತಯೇ ನಮಃ ಅಂತ ಹೀಗೆ 5 ರೀತಿಯಾಗಿ ಪರಮಾತ್ಮ ಈ ಮುಖ್ಯ ಪ್ರಾಣನನ್ನು ಉಪಾಸಿಸಬೇಕು. ಇವು ಮುಖ್ಯ ಪ್ರಾಣನ 5 ರೂಪಗಳು ಕೂಡ 5 ರೂಪಗಳಿಗೆ ಸೂಚಕನೂ ಕೂಡ ಹೌದು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5 ರೂಪಗಳಿಗೆ ಅದು ಸೂಚನೆ ಕೂಡ ಹೌದು. ಮತ್ತೆ ಇದೇನು ಮಹಾಭಾರತದ ಈ ಶ್ಲೋಕ ಬಂದಿದೆಯಲ್ಲ,
ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಉದ್ಧರಿಸಿದಾರಲ್ಲ, ಇದು ನನ್ನ ಅಭಿಪ್ರಾಯದಲ್ಲಿ ಮುಖ್ಯ ಪ್ರಾಣನ ಮತ್ತೆ ಪರಮಾತ್ಮನ ಒಂದು ಪೂರ್ಣವಾದ ಚಿತ್ರಣವನ್ನು ಕೊಡುವಂತಹ ಒಂದು ಮಂತ್ರ ಇದು, ಮಂತ್ರ ತುಲ್ಯವಾದಂತಹ ಶ್ಲೋಕ ಇದು ಅಂತ ನನ್ಗನ್ಸೋದು. ಯಾಕೆಂದ್ರೆ ಪರಮಾತ್ಮನೂ ಮುಖ್ಯ ಪ್ರಾಣನು ಇಬ್ಬರೂ ಸರ್ವಚೇಷ್ಟಕರಾಗಿದ್ದಾರೆ. ನಮ್ಮ ಎಲ್ಲರ ಕಡೆಯಿಂದ ಎಲ್ಲಾ ಚೇಷ್ಟೆಗಳನ್ನು ಮಾಡಿಸುವವರು ಅವರೇ. ನಾವು ಇನ್ನೇನು ಮಾಡೋದು ಅಂತ ಚಿಂತಾಕ್ರಾಂತರಾಗಿ ಕೂತಿದ್ದಾಗ ನಮ್ಮನ್ನ ಮುನ್ನಡೆಸುವವರು ಅವರೇ. ಇದನ್ನು ಮುಖ್ಯ ಪ್ರಾಣ ತನ್ನ ಅವತಾರಗಳಲ್ಲಿ ಮಾಡಿ ತೋರಿಸಿದ್ದಾನೆ. ಎಲ್ಲಾ ಕಪಿಗಳು ಚಿಂತಾಕ್ರಾಂತರಾಗಿ ಕೂತಿದ್ದಾಗ ತಾನು ಮೇಲೆದ್ದು ಸಮುದ್ರ ದಾಟಿದವನು. ಹೇಗೆ ಸಮುದ್ರ ದಾಟೋದು ಅಂತ ಚಿಂತಾಕ್ರಾಂತರಾಗಿದ್ದಾಗ ಸಮುದ್ರಕ್ಕೆ ಸೇತುವೆ ಕಟ್ಟಿ ಅವನು ಕರ್ಕೊಂಡು ಹೋದವ. ಇದು ಸರ್ವಚೇಷ್ಟಯಿತ. ಮುಂದೆ ಪ್ರಾಣ ಎಲ್ಲರನ್ನೂ ದಮನ ಮಾಡಿದಾನೆ, ಎಲ್ಲರನ್ನೂ ಸೋಲಿಸಿದಾನ. ಅದನ್ನ ಅವನಿಗೆ ಓಜಸ್ ಅಂತ ಕರೀತಾರೆ. ತನ್ನ ಕೈಗಳಿಂದ, ಕಾಲಿನ ಪ್ರಹಾರದಿಂದ, ಬಾಲದ ಪ್ರಹಾರದಿಂದ, ಉಗುರುಗಳಿಂದ, ಹಲ್ಲಿನಿಂದ ಕಚ್ಚಿ ಕೊಂದು ಹಾಕಿದಾನೆ, ಗರ್ಜನೆಯಿಂದ ಕೊಂದು ಹಾಕಿದಾನೆ ಅಂತೆಲ್ಲ ನಾವು ಸಂಗ್ರಹ ರಾಮಾಯಣದಲ್ಲೆಲ್ಲ ಹಿಂದೆ ನೋಡಿದ್ವಿ. ಅದರಂತೆ ಎಲ್ಲರನ್ನೂ ದಮನ ಮಾಡಿರುವುದರಿಂದ ಅಂತ ಶಕ್ತಿ ಅವನಿಗೆ ಓಜಸ್ ಅಂತ. ಮತ್ತೆ ಸಹಸ್ರ ಅಂತ ಕೂಡ ಅವನನ್ನು ಕರೀತಾರೆ. ಹೇಗೆ ಅಂತಂದ್ರೆ ಯಾವ ಶಕ್ತಿಗೂ ಮಣಿದೇ ಇದ್ದವನು, ಯಾವ ಅಸ್ತ್ರಕ್ಕೂ ಅವನು ಮಣಿಲಿಲ್ಲ, ಬ್ರಹ್ಮಾಸ್ತ್ರಕ್ಕೂ ಕೂಡ ಅವನು ಮಣಿಲಿಲ್ಲ. ಯಾಕೆ ಮಣದ ಅಂದ್ರೆ ಸ್ವೇಚ್ಛಯಾಕೃತೇ ಬಲಂ. ರಾವಣನ ನೋಡ್ಬೇಕಾಗಿತ್ತು ಅವನು ಹೋಗಿ. ರಾವಣನ್ ನೋಡೋಣ, ಭೇಟಿ ಮಾಡೋಣ, ಒಂದು ಸ್ವಲ್ಪ ಬುದ್ಧಿ ಹೇಳೋಣ ಅಂತ ಆಲೋಚನೆ ಇಟ್ಕೊಂಡಿದ್ದ. ತನ್ನ ಇಚ್ಛಾನುಸಾರವಾಗಿ ಕೆಲಸ ಮಾಡಿ ಅಲ್ಲಿ ಹೋದ ಅಷ್ಟೆ. ಅದರಿಂದ ಅವನಿಗೆ ಬಲ ಅಂತ ಕರೀತಾನೆ. ಮುಂದೆ ಬಲಂ ವಿಧಾರಕತ್ವಾಚ ವಿಧೃತಿ ವಾಯುರಿಚ್ಯತೆ. ಎಲ್ಲರ ಜವಾಬ್ದಾರಿಯನ್ನು ಹೊತ್ತವನಾದ್ದರಿಂದ, ಇಡೀ ಬ್ರಹ್ಮಾಂಡವನ್ನು ಹೊತ್ತವನು, ಮತ್ತೆ ಸಂಜೀವನ ಪರ್ವತವನ್ನು ಹೊತ್ತವನು, ಯುದ್ಧದ ಭಾರವನ್ನು ಹೊತ್ತವನು, ಕುರುಕ್ಷೇತ್ರದಲ್ಲಿ ಶಾಸ್ತ್ರದ ವ್ಯಾಖ್ಯಾನದ ಜವಾಬ್ದಾರಿಯನ್ನು ಹೊತ್ತವನು. ಆ ಕಾರಣಕ್ಕಾಗಿ ಅವನಿಗೆ ವಿಧೃತಿ ಅಂತ ಕರೀತಾರೆ. ಮತ್ತೆ ಪರಮಾತ್ಮ ಈ ಬಲೋಪಾಸನೆ ಏನಿದೆಯಲ್ಲ, ನಾಯಮಾತ್ಮ ಬಲಹೀನೇನ ಲಭ್ಯ. ಬಲಹೀನನಾದವನಿಗೆ ಪರಮಾತ್ಮ ಸಿಗೋದಿಲ್ಲ ಅಂತ. ಏನು ಬಲಹೀನನಾಗೋದು ಅಂದ್ರೆ ತೋಳ್ಬಲ, ಧನಬಲ ಅಲ್ಲ, ಬೌದ್ಧಿಕ ಬಲ, ಜ್ಞಾನ ಭಕ್ತಿ ವೈರಾಗ್ಯಾದಿಗಳ ಬಲ. ಮತ್ತೊಂದು ಈ ಪರಮಾತ್ಮನನ್ನ ಬಲ ಸ್ವರೂಪ ಅಂತ ಯಾರು ಉಪಾಸನೆ ಮಾಡ್ತಾರಲ್ಲ ಅವರಿಗೆ ಮುಕ್ತಿ. ಪರಮಾತ್ಮನನ್ನ ಬಲ ಸ್ವರೂಪ, ಶಕ್ತಿ ಸ್ವರೂಪ ಅಂತ ಉಪಾಸನೆ ಮಾಡುವವರಿಗೆ ತಮಗೂ ಬಲ ಬರ್ತದಂತೆ. ಇದು ನಾವು ಶಾಸ್ತ್ರದಲ್ಲಿ ಕೇಳೇ ಇದ್ದೀವಿ. ತಮ್ ಯಥಾ ಯಥಾ ಉಪಾಸತೆ ತದೇವ ಭವತಿ. ಪರಮಾತ್ಮನ ಗುಣಗಳನ್ನ, ಅವನು ಪ್ರಾಣ, ಅವನು ಓಜಸ್ಸು, ಅವನು ಸಹಸ್ಸು, ಅವನು ಬಲ, ಅವನು ವಿಧೃತಿ ಅಂತ ಉಪಾಸನೆ ಮಾಡ್ತಾ ಹೋಗ್ಬೇಕು. ಮಾಡ್ತಾ ಹೋದ್ರೆ ನಮಗೆ ಅನೇಕ ಜವಾಬ್ದಾರಿಗಳು ಇರ್ತವೆ ಜಗತ್ತಿನಲ್ಲಿ. ವ್ಯಾವಹಾರಿಕ ಜವಾಬ್ದಾರಿಗಳು, ಪಾರಮಾರ್ಥಿಕ ಜವಾಬ್ದಾರಿಗಳು. ಈ ಜವಾಬ್ದಾರಿಗಳನ್ನು ಹೊರುವ ಶಕ್ತಿ ಬರ್ತದೆ ವಿಧೃತಿ ಅಂತ ಉಪಾಸನೆ ಮಾಡಿದ್ರೆ. ನಾವು ಅವನನ್ನು ಬಲ ಬಲ ಅಂತ ಉಪಾಸನೆ ಮಾಡ್ತಾ ಹೋದ್ರೆ ಇನ್ನೊಬ್ಬರ ಇಚ್ಛೆಗೆ ಮಣಿಯದೆ ನಮ್ಮ ಇಚ್ಛೆಗೆ ತಕ್ಕಂತೆ ಕೆಲಸ ಮಾಡುವ ಶಕ್ತಿ ನಮಗೆ ಬರ್ತದೆ. ಜಗತ್ತಿನಲ್ಲಿ ದಬ್ಬಾಳಿಕೆಗಳು ಎಲ್ಲರ ಮೇಲೂ ಒಂದಲ್ಲ ಒಂದು ರೀತಿಯಿಂದ ನಡೀತಿರ್ತವೆ. ಇನ್ನೊಬ್ಬರ ಇಚ್ಛೆಗೆ ಮಣಿಯದೆ ನಮ್ಮ ಇಚ್ಛೆಗೆ ತಕ್ಕಂತೆ ಕೆಲಸ ಮಾಡುವ ಶಕ್ತಿ ಅವನನ್ನ ಬಲ ಅಂತ ಉಪಾಸನೆ ಮಾಡಿದ್ರಿಂದ ಬರ್ತದೆ. ಇನ್ನೊಬ್ಬರ ಪ್ರಹಾರಗಳಿಗೆ, ಅವರ ತೊಂದರೆ ಉಪಟಳಗಳಿಗೆ ನಾವು ಮಣಿಯದೇ ಇರುವ ಶಕ್ತಿ ಸಹಸ್ರಂತ ಉಪಾಸನೆ ಮಾಡಿದ್ರೆ ಬರ್ತದೆ. ನಾವು ಅವರನ್ನು ಸೋಲಿಸಬೇಕಾಗಿದೆ, ಕೊಲ್ಲಬೇಕಾಗಿಲ್ಲ, ಕನಿಷ್ಠ ಪಕ್ಷ ಹಿಮ್ಮೆಟ್ಟಿಸ್ಬೇಕಲ್ಲ. ಎಲ್ಲರನ್ನ ಶತ್ರುಗಳು ಎಲ್ಲರಿಗೂ ಇದ್ದೇ ಇರ್ತಾರೆ. ಅಂಥವ್ರನ್ನೆಲ್ಲ ಓಜಸ್ ಅಂತ ಉಪಾಸನೆ ಮಾಡಿದ್ರಿಂದ ಇನ್ನೊಬ್ಬರನ್ನ ಹಿಮ್ಮೆಟ್ಟಿಸುವಂತ ಶಕ್ತಿ ಬರ್ತದೆ. ಮತ್ತೆ ಅವನನ್ನ ಪ್ರಾಣ ಅಂತ ಉಪಾಸನೆ ಮಾಡಿದ್ರಿಂದ ನಮ್ಮ ಎಲ್ಲ ಪಾರಮಾರ್ಥಿಕ ಲೌಕಿಕ ಚಟುವಟಿಕೆಗಳನ್ನು ಕೂಡ ಸುಲಲಿತವಾಗಿ ಅನಾಯಾಸವಾಗಿ ಮಾಡಿಕೊಳ್ಳುವಂತ ಶಕ್ತಿ ಬರ್ತದೆ. ಅದಕ್ಕಾಗಿ ಪ್ರಾಣಾಯ ನಮಃ, ಓಜಸೇ ನಮಃ, ಸಹಸೇ ನಮಃ, ಬಲಾಯ ನಮಃ, ವಿಧೃತಯೇ ನಮಃ ಮಹಾಭಾರತದ 5 ನಾಮಗಳು. ಪ್ರಾಣ, ಓಜಸ್, ಸಹೋಬಲಂ ಅಂತ 4 ಮಾತ್ರ ಭಾಗವತದಲ್ಲಿ ಹೇಳ್ತಾರೆ. ಇಲ್ಲಿ 3 ಹೇಳಿದ್ದಾರೆ ಈ ಭಾಗವತದ ಈ ಭಾಗದಲ್ಲಿ. ಆದ್ರಿಂದ ಇದು ಪರಮಾತ್ಮನ ಮತ್ತು ಮುಖ್ಯ ಪ್ರಾಣನ ಒಂದು ಪೂರ್ಣ ಚಿತ್ರಣವನ್ನು ಕೊಡುವಂತ, ಅವರ ಅವತಾರಗಳಲ್ಲಿ ಅವ್ರು ಮಾಡಿದ ಜವಾಬ್ದಾರಿಯನ್ನು ಕೂಡ ತೋರಿಸುವಂತಹ ಒಂದು ಉಪಾಸನ ಇದೆ. ಮತ್ತೆ ಐತರೇಯ ಉಪನಿಷತ್ತು ಹೇಳ್ತದೆ, ತಸ್ಯೈವ ಏತಸ್ಯೈ ಸಂಹಿತಾಯಾಂ ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ ಸಯೋ ಹೈತೌ ನಕಾರ ಶಕಾರಾವನು ಸಂಹಿತಂ ಋಚೋ ವೇದ ಸಬಲಾಂ ಸ್ವಪ್ರಾಣಾಂ ಸಂಹಿತಾಂ ವಿದ್ಯಾತ್ ಆಯುಷ್ಯಮಪಿ ವಿದ್ಯಾತ್. ಐತರೇಯ ಉಪನಿಷತ್ತು ಹೇಳ್ತದೆ. ಏನ್ ತಿಳ್ಕೋಬೇಕು ಅಂದ್ರೆ, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ವಿಷ್ಣು ಸರ್ವೋತ್ತಮ ಅಂತೆಲ್ಲ ಅಂತಿರ್ತೀವಲ್ಲ. ವಿಷ್ಣು ವಿಷ್ಣು ಅಂತಂದ್ರೆ ಶ ಅನ್ನೋದು ನ ಅನ್ನೋದು ಅವನ ಬಲವನ್ನು ಹೇಳ್ತದೆ. ಶ ಅನ್ನೋದು ಅವನು ಎಲ್ಲರಿಗೂ ನಿಯಾಮಕ ಅನ್ನೋದನ್ನು ಹೇಳ್ತದೆ. ನಕಾರೋ ಬಲಂ, ನಕಾರವು ಬಲವನ್ನು ಹೇಳ್ತದೆ, ಪರಮಾತ್ಮನ ಬಲವನ್ನು ಹೇಳ್ತದೆ. ಶಕಾರ ಪ್ರಾಣ ಆತ್ಮ, ಅವನ ಒಳಗೆ ನಿಯಾಮಕ ಅನ್ನೋದನ್ನು ಹೇಳ್ತದೆ ವಿಷ್ಣು ಅನ್ನೋಲ್ಲಿ. ಅಷ್ಟೇ ಅಲ್ಲ, ಐತರೇಯ ಉಪನಿಷತ್ ಭಾಷೆ ಹೇಳ್ತದೆ, ಎಲ್ಲೇ ಶ ಮತ್ತು ನ ಬರಲಿ, ವಿಷ್ಣು ಶಬ್ದದಲ್ಲಿ ಮಾತ್ರ ಅಲ್ಲ, ಕೃಷ್ಣ ಶಬ್ದದಲ್ಲಿ ಮತ್ತೆ ಬೇರೆ ಎಲ್ಲೇ ಕಡೆ ಶ ಮತ್ತು ನ ಬಂದ್ರೆ ಪರಮಾತ್ಮ ಬಲ ಸ್ವರೂಪ, ಪರಮಾತ್ಮ ನಮಗೆ ನಿಯಾಮಕ. ಇದಕ್ಕಿಂತ ಇದೇ ಉಪಾಸನೆ ಅಲ್ಲ, ಇನ್ನೇನಿದೆ.
ಇದನ್ನ ಬೇರೆ ಎಲ್ಲೇ ಶ ಮತ್ತು ಣಗಳು ಬಂದರೂ ಹೇಳ್ತವೆ. ಹಾಗಾದ್ರೆ ಬೇರೆ ಅಕ್ಷರಗಳಿಗೆ ಏನು ಶಬ್ದ, ಏನರ್ಥ? ಕ ಖ ಶ ಒಂದು ಷಣ್ಮುಖ ಶಕಾರಕ್ಕೆ ನಕಾರಕ್ಕೆ ಅರ್ಥ ಆಯ್ತು. ಶಂಕರ ಶ ಬಂತು, ತ ನ ಅಂತ ಬಂತು. ಅವಕ್ಕೆಲ್ಲ ಏನರ್ಥ ಅಂತಂದ್ರೆ ಅವಕ್ಕೂ ಇದೇ ಅರ್ಥ. ವಿಷ್ಣು ಶಬ್ದದಲ್ಲಿ ಬಂದ ಶಕಾರ ಮತ್ತು ನಕಾರಕ್ಕೆ ಮಾತ್ರ ಅಲ್ಲ, ಬೇರೆ ಕಡೆ ಬಂದಿರುವ ಶಕಾರ ನಕಾರಕ್ಕೂ ಅವನು ಬಲಸ್ವರೂಪ, ಅವನು ನಮ್ಮ ನಿಯಾಮಕ ಅಂತಾನೆ ಅರ್ಥ. ಅದಷ್ಟೇ ಅಲ್ಲ, ವರ್ಣದ್ವಯ ಸಮಾವಯೋಗೆ ವಿಷ್ಣು ಶಬ್ದಸ್ಯ ಅರ್ಥಮೇ ಇವತ್ತು. ಎಲ್ಲೇ ಎರಡು ಶಬ್ದಗಳು ಬಂದ್ರೆ ಅವೆಲ್ಲ ಪರಮಾತ್ಮನ ಬಲಸ್ವರೂಪ, ಪರಮಾತ್ಮ ನಮಗೆ ನಿಯಾಮಕ ಅನ್ನೋದನ್ನ ಹೇಳ್ತಾರೆ. ಇದನ್ನ ಯಾರು ತಿಳ್ಕೊತಾನೆ? ಸಬಲಾಂ ಸಪ್ರಾಣಾಂ ಸಂಹಿತಾಂ ವಿದ್ಯಾತ್. ಇಡೀ ವೇದಕ್ಕೆ ಅರ್ಥ ತಿಳ್ಕೊಂಡಂತೆ ಇದು. ನಮಗೆ ಅಗ್ನಿಮೀಳೆ ಅನ್ನೋದಕ್ಕೆ ಅರ್ಥ ಗೊತ್ತಿಲ್ಲ, ಅಪೋಹಿತ ಅನ್ನೋ ಮಂತ್ರಕ್ಕೆ ಅರ್ಥ ಗೊತ್ತಿಲ್ಲ, ಗೊತ್ತಿಲ್ಲದೆ ಇರಬಹುದು. ಯಜುರ್ವೇದಿಗಳು ನಾವು ವಿಷಯ ತೋರ್ಜೆ ಅನ್ನೋ ಮಂತ್ರಕ್ಕೆ ಅರ್ಥ ಗೊತ್ತಿಲ್ಲ. ಆದ್ರೆ ಪರಮಾತ್ಮ ಬಲಸ್ವರೂಪ, ಅವನು ನಮಗೆ ನಿಯಾಮಕ ಅಂತ ಅರ್ಥ ತಿಳ್ಕೊಂಡ್ಬಿಟ್ರೆ ಸಬಲಾಂ ಸಪ್ರಾಣಾಂ ಸಂಹಿತಾಂ ವಿದ್ಯಾತ್. ಇಡೀ ವೇದ ಇಷ್ಟನ್ನೇ ಹೇಳ್ತದೆ. ನಮ್ಮ ಯೋಗ್ಯತೆ ಸದ್ಯ ಈಗ ಇಷ್ಟೇ. ಆಯುಷ್ಯ ಮತ್ತು ವಿದ್ಯಾರ್ಥಿ ಒಂದು ಪೂರ್ಣವಾದಂಥ ಆಯುಷ್ಯನೂ ಕೂಡ ಮನುಷ್ಯನಿಗೆ ಬರ್ಲಿಕ್ಕೆ ಸಾಧ್ಯ. ಇದು ಎಂಥ ಆಯುಷ್ಯ? ದೇವಹಿ ತಂವಿರಾಯು ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾ ಭದ್ರಂ ಪಶ್ಯೇ ಮಾಕ್ಷಭಿರಿಯ ಜತ್ರಾ ಸ್ಥಿರೈರಂಗೈ ಸ್ತುಷ್ಟವಾಂಸಸ್ತನೂಭಿ ವ್ಯಷೇಮ ದೇವಹಿ ತಂಯದಾಯು. ದೇವತಾ ಕಾರ್ಯಕ್ಕಾಗಿ ಮೀಸಲಾಗಿರುವ ಆಯುಷ್ಯ ನಮಗೆ ಸಿಗಲಿ. ಸುಮ್ಮನೆ ಹಂಗೆ ಆಯುಷ್ಯ ಸಿಕ್ಕರು ಆಮೋದ ಪ್ರಮೋದ ವಿಹಾರ ವಿಲಾಸದಲ್ಲೇ ಕಳೆದು ಹೋಗೋದು ಬೇಡ. ದೇವತಾ ಕಾರ್ಯಕ್ಕೆ ಹಿತ ಅಂದ್ರೆ ಮೀಸಲಾಗಿರುವ ಆಯುಷ್ಯ ನಮಗೆ ಸಿಗಲಿ. ಅಂತ ಆಯುಷ್ಯ ಪರಮಾತ್ಮ ಬಲಸ್ವರೂಪ, ಅವನ ಜ್ಞಾನ ಎಲ್ರಿಗೂ ಪ್ರೇರಕ ಅನ್ನೋದನ್ನು ತಿಳ್ಕೊಂಡ ಸಿಗ್ತದೆ. ಅದನ್ನು ಐತ್ರೇಯ ಉಪನಿಷತ್ತು ಕೂಡ ಹೇಳಿದೆ. ಹಾಗಾಗಿ ಪ್ರಾಣಾಯ ನಮಃ, ಓಜಸೇ ನಮಃ, ಸಹಸೇ ನಮಃ, ಬಲಾಯ ನಮಃ, ವಿಧತಯೇ ನಮಃ ಅನ್ನೋದು ಪರಮಾತ್ಮನ ಮತ್ತು ಮುಖ್ಯ ಪ್ರಾಣನ ಒಂದು ಪೂರ್ಣವಾದಂತಹ ಚಿತ್ರಣವನ್ನು ಕೊಡುವಂತಹ 5 ನಾಮಗಳು ಭಾರತ ಮತ್ತು ಭಾಗವತದಲ್ಲಿ ಬಂದಿರುವಂತಹ ನಾಮಗಳು. ಇಂಥ ಹರಿವಾಯುಗಳ ಸನ್ನಿಧಾನ ನಮ್ಮಲ್ಲಿದೆ ಇದ್ದಾಗ ಈ ಶರೀರವನ್ನ ದುಷ್ಟ ಕಾರ್ಯಗಳಿಗೆ ಯಾಕೆ ನಾವು ತೊಡಗಿಸ್ಬೇಕು? ತಾನಾಗಿ ಆಹಾರ ಬರ್ತದೆ, ದೇವರು ಹೇಗೋ ನೋಡ್ಕೋತಾನೆ ಅನ್ನುವಂಥ ಭರವಸೆ ಇರಬೇಕು. ಇದನ್ನು ನಾವು ಹೆಬ್ಬಾವಿನಿಂದ ಕಲಿಬೇಕು ಅಂತ ಅವಧೂತ ಮುನಿ ಹೇಳಿದೆ. ಅಲ್ಲಿಗೆ ಈ 11ನೇ ಸ್ಕಂದದ 8ನೇ ಅಧ್ಯಾಯದ 4ನೇ ಶ್ಲೋಕ ಸಮಾಪ್ತವಾಗಿದೆ. ಇಲ್ಲಿಗೆ ಈ ಭಾಗನೂ ಕೂಡ ಸಮಾಪ್ತವಾಗಿದೆ. ಇವತ್ತು ನಾವು ಮಾಡಿದಂಥ ಒಂದು ಪಿತೃಕಾರ್ಯ, ಈ ಪಿತೃಕಾರ್ಯದಲ್ಲಿ ಅದರ ಅಂಗವಾಗಿ ಮಾಡಿದಂಥ ಒಂದು ಜ್ಞಾನ ಕಾರ್ಯ ಕೂಡ ಇದೆ. ಯಥಾಶಕ್ತಿ ಮಾಡಿದಂಥ ಜ್ಞಾನ ಕಾರ್ಯ. ಈ ಜ್ಞಾನ ಕಾರ್ಯದಿಂದ ಎಲ್ಲ ದೇವತೆಗಳ ಅಂತರ್ಯಾಮಿ ಆದಂಥ ಪ್ರಾಣ, ಓದ, ಸಹಸ್, ಬಲ, ವಿಧೃತಿ ಅನ್ನುವ 5 ಶಬ್ದಗಳಿಂದ ವಾಚ್ಯನಾದಂಥ ಆ ಮುಖ್ಯ ಪ್ರಾಣನ ಅಂತರ್ಯಾಮಿ ಆದಂಥ ವಿಷ್ಣು, ಬಲಸ್ವರೂಪನು ಮತ್ತೆಲ್ಲರಿಗೂ ನಿಯಾಮಕನೂ ಆದಂಥ ಪದ್ಮೀಪತಿಯಾದಂಥ ವಿಷ್ಣು ಸಂಪ್ರೀತನಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಈ ಭಾಗವನ್ನು ಇಲ್ಲಿಗೆ ಸಮಾಪ್ತ ಮಾಡೋಣ.